ಟೀ ಕುಡಿತಿದ್ವಿ ಮೊದಲೆಲ್ಲ, ಅಂದರೆ ಇಲ್ಲಿಗೆ ಬರೋ ತನಕ. ಆಮೇಲೆ ಕಾಫಿ ಅಭ್ಯಾಸ ಆಯಿತು ಬೆಂಗಳೂರಿಗೆ ಬೆಂಗಳೂರು ಗಾಳಿ. ಇಲ್ಲಲ್ಲ, ಅದು ಒಂದು ಬ್ರಾಹ್ಮಣರ ಹುಡುಗಿ ಗಾಳಿ ಅದು. ಓ ನಾನು ಡೇಟ್ ಮಾಡೋ ಹುಡುಗಿ ಅವಾಗ, ಅವಳಿಗೆ ಪಿ ಡಿ ಎ ಬೇರೆ ಇಷ್ಟ ಆಗಲ್ಲ. ನನಗೆ ಪಿ ಡಿ ಎ ಅಂದರೆ ಅಂತಲೇ ನನಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಅರ್ಥ ಗೊತ್ತಿರಲಿಲ್ಲ. ಬಟ್ ಅದೇ ಇರ್ತಿತ್ತು ನಮ್ಮ ಜೊತೆಗೆ ಯಾವಾಗಲೂ, ಕಣ್ಣಲ್ಲಿ, ಭಾವನೆಗಳಲ್ಲಿ, ಫಿಸಿಕಲಿ ವ್ಯಕ್ತಪಡಿಸುವಂಥ ವ್ಯಕ್ತಿತ್ವ. ನನಗೆ ಆ ಥರ ತುಂಬ ಡಿಸ್ಟೆನ್ಸಲ್ಲಿದ್ದು ಎಲ್ಲ ಆಗ್ಬರೋದಿಲ್ಲ. ಸಾರಿ, ಕಾಫಿ ಅಭ್ಯಾಸ ಅನ್ಬೇಕಾದ್ರೆ ನನಗೆ ಗುರುಪ್ರಸಾದ್ ಅವ್ರದ್ದೊಂದು ಸಿನಿಮಾದಲ್ಲಿ ಕಾಫಿ ಬಗ್ಗೆ ಒಂದು ಅಯ್ಯೋ ಆ ಕಾಫಿ ಅಲ್ಲ ಇದು. ನಾನು 1.5 ವರ್ಷದಿಂದ ಪಿಕ್ಚರ್ ಮಾಡಿಲ್ಲ, ನಾನು ಶೂಟಿಂಗೇ ಮಾಡಿಲ್ಲ 1.5 ವರ್ಷ. ಈಗ ಲಾಸ್ಟಾ? ಈಗ ಅಡ್ವಾನ್ಸ್ ಕೊಟ್ಟಿಲ್ವನ್ರಿ, ಏನು ಸ್ವಲ್ಪ ಬೇಕಾ ಏನಾರು, ಇದು ಮುಗಿಸ್ಕೊಂಡು ಮಾಡಿ, ನಿಮಗೊಂದು ಒಳ್ಳೆ ಲೈಫ್ನ ನಾನು ಇಡ್ತೀನಿ ಅಂತಾರೆ. ಅಮೃತ ನಾನು ಗೋವಲ್ಲಿ ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗಿ ಅವಾರ್ಡ್ ತೊಗೊಳ್ದೆ ವಾಪಸ್ ಬಂದಿರ್ತೀವಿ. ಯಾಕಂದರೆ ಅವಾರ್ಡ್ ಫಂಕ್ಷನ್ನೇ ನಿಂತೋಗಿರುತ್ತೆ. ರಿಯಲಿ ಆಲ್ ಆಫ್ ಅ ಸಡನ್ ಇದು ಒಂಥರ ಏನೋ ಅನ್ಈಸಿನೆಸ್ ಶುರುವಾಗಿ ಆಗಿದ್ದು. ಆ ಥಾಟ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗತ್ತೆ. ಹೌದಾ? ನಿಮಗೆ ಸುಮ್ಮನೆ ಆ ಥಾಟ್ ಬರಲ್ಲ, ನಾನು ಹೋಗ್ಬಿಡ್ತೀನಿ ಅನ್ನೋ ಥಾಟ್ ಬರಲ್ಲ. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಆರ್ಜೆ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಎಸ್, ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಅಮೆಝಾನಲ್ಲಾಗಿರ್ಬೋದು, ಸಿನಿಮಾ ಥಿಯೇಟ್ರ್ಗಳಲ್ಲಾಗಿರ್ಬೋದು, ಎಷ್ಟೊಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿರುವಂಥ ನಾಯಕ ನಟ, ಖಳನಾಯಕ ನಟ, ಕರೆಕ್ಟ್ ಅಲ್ಲ? ಸೊ ಒಟ್ನಲ್ಲಿ ನಟ, ಒನ್ ಆ್ಯಂಡ್ ಓನ್ಲಿ ನವೀನ್ ಶಂಕರ್, ಫೈನಲಿ ಆನ್ ಗೋಲ್ಡ್ ಕ್ಲಾಸ್. ಪ್ಲೀಸ್ ವೆಲ್ಕಮ್. ನಮಸ್ಕಾರ ಗುರು ಮಯೂರ. ಗೋಲ್ಡ್ ಕ್ಲಾಸ್ ಆ್ಯಕ್ಚುಲಿ ನಾನು ಗೋಲ್ಡ್ ಕ್ಲಾಸ್ನಾಗ ಕುಂತು ಪಿಕ್ಚರ್ ನೋಡಿದ್ದೇ ಇಲ್ಲ, ಒಂದೇ ಒಂದು ಸಿನಿಮಾ ನೋಡಿದ್ದೆ ಅನ್ಕೊಂಡಿದ್ದೀನಿ. ಇದೇ ಗೋಲ್ಡ್ ಕ್ಲಾಸ್. ಸೊ ಪ್ರಿವಿಲೇಜ್. ಬಟ್ ಐ ಥಿಂಕ್ years back, many years back, okay, I didn't know who Naveen was. I'm talking. ಸೊ ಇದೇ ರೀತಿ ಅವಾಗ ಬಂದಾಗ ಒಂದು ಗುಲ್ಟು ಅಂತ ಒಂದು ಸಿನಿಮಾ ಬಂದಿದೆ, ಸಖತ್ತಾಗಿದೆ ಅಂತೆ ಗುರು, ಅದಕ್ಕೆ ಹೋಗಿ ನೋಡಿ ಅಂತ. ನಮಗೆ ಸೇಮ್, ನಾವು ಟಿಪಿಕಲ್ ಆಡಿಯನ್ಸ್ ಥರ ಒಂದು ಸಿನಿಮಾ ಚೆನ್ನಾಗಿದೆ ಅಲ್ಲ, ವಿ ಆಲ್ ಆರ್ ಅಂದರೆ ತುಂಬ ಥರ ಇಲ್ಲ. ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತ ಬಂದಮೇಲೆ ಇದು ರಿವ್ಯೂಸ್ಗೆ ಹೋಗಿ ಅದೆಷ್ಟು ರೇಟಿಂಗ್ಸ್ ಇದೆ, ಇದೆಷ್ಟಿದೆ, ಫೇಸ್ಬುಕ್ಕಲ್ಲಿ ಹೋಗಿ ಅಷ್ಟೆಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಕಮಿಂಗ್ ಬ್ಯಾಕ್, ಈ ಬಂದ ಗುಲ್ಟು ಸಿನಿಮಾ ಅಂತ ಬಂತು. ಸೊ ಹೀರೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಮಂತ್ರಿ ಮಾಲಲ್ಲಿ ಟಿಕೆಟ್ ತೊಗೊಂಡು ಹೋಗಿ ಕೂತ್ಕೊಂಡು ಸಿನಿಮಾ ನೋಡೋಣ ಅಂತ. ನಾನು ನನ್ನ ಫ್ರೆಂಡು, ಅವ್ನು ಗುರು ಯಾವ ಸಿನಿಮಾ ಕರ್ಕೊಂಡು ಬಂದು, ಯಾರು ಗುರು ಗೊತ್ತೂ ಇಲ್ವಲ್ಲ ಗುರು ಅಂತ. ಅವನು ಸಿನಿಮಾ ಎಂಡಾಯಿತು, ಎಂಡಾದ್ಮೇಲೆ ಗೊತ್ತಿದ್ದು ಒಂದೇ ಅವಾಗ, ಪವನ್ ಕುಮಾರ್. ಎಷ್ಟೊಂದು ಜನ ಆ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಪವನ್ ಕುಮಾರ್ ಅನ್ಕೊಂಡಿದ್ರು. ಕರೆಕ್ಟ್, ಅವ್ನು ಗುರು ಪವನ್ ಕುಮಾರ್, ಲೂಸಿಯಾ ಪವನ್ ಅಲ್ವ? ಓಕೆ. ಬಟ್ ಆ್ಯಂಡ್ ಅಂದರೆ ನಾಟ್ ಮೇಕಿಂಗ್ ರೇಸಿಸ್ ಕಮೆಂಟ್ ಅಂತ ಹೇಳ್ತಿಲ್ಲ, ಸಮನ್ ಇಸ್ ವೆರಿ ಡಾರ್ಕ್, ಯಾರು ಗುರು ಇದು? ಐಮ್ ಲೈಕ್ ವಿ ಡೋಂಟ್ ನೋ. ಬಟ್ ಆಫ್ಟರ್ ದ ಫಿಲಮ್ ಐಮ್ ಲೈಕ್, ಯಾರು ಗುರು ಇದು? ಸಡನ್ನಾಗಿ ಸೂಪರ್ ಗುರು, ದಿಸ್ ಗೈ ಈಸ್ ರಿಯಲಿ ಗುಡ್ ಫಿಲಮ್, ಹೀಸ್ ಡನ್ ವೆರಿ ಗುಡ್ ಆ್ಯಕ್ಟಿಂಗ್. ಸೋನು ಗಡ ಒಬ್ರು ಗೊತ್ತಿದ್ರು. ಸೊ ಐ ಪರ್ಸ್ನಲಿ ಮೆಸೇಜ್ ಸೋನು ಸೇಯಿಂಗ್ ಲೈಕ್, ಅದಾದ್ಮೇಲೆ ದೆನ್ ಐ ಮೆಟ್ ಯು ಇನ್ ಒನ್ ಆಫ್ ದಿ ಫಂಕ್ಷನ್ಸಲ್ಲಿ ಮೀಟ್ ಮಾಡಿದೆ. ನಾನೇ ಬಂದು ಮಾತಾಡಿದೆ, ಹೈ ನವೀನ್ ಈ ಥರ ಅಂತಂದ್ಬಿಟ್ಟು ಅಂತ. ಫ್ರಮ್ ದೇರ್ ಸಮ್ಟೈಮ್ಸ್ ಇಫ್ ಐ ಲುಕ್ ಬ್ಯಾಕ್ ಒಂಥರ ನೋಡಿದಾಗ ಈ ಜರ್ನಿಲಿ ಐ ಆಮ್ ಲೈಕ್ ವಾವ್. ಸೊ ವಾಟ್ ಡು ಯು ಥಿಂಕ್ ನವೀನ್ ಇನ್ ಯುವರ್ ಜರ್ನಿ? ವೇರ್ ಆರ್ ಯು ಟುಡೇ ಅದರ್ ದೆನ್ ಗೋಲ್ಡ್ ಕ್ಲಾಸ್? ಏನಮ್ಮ ಹೆಂಗೆ ಹೇಳೋದು, ಅದು ಆ ಜರ್ನಿನ ಗೇಜ್ ಮಾಡೋದು ಕಷ್ಟ. ಅಂದರೆ ನಾವು ಎಲ್ಲಿದ್ದೀವಿ ಅನ್ನೋದನ್ನ, ಬಿಕಾಸ್ ಎಲ್ಲಿ ಹೋಗ್ತೀವಿ ಅನ್ನೋದು ತಲೆಗಿರ್ತೈತಿ. ವಿ ರಿಲಿ ಕಾಂಟ್ ಟೆಲ್. ಈಗ ನಾವು ಹೇಳೋಕ್ಕಾಗೋದಿಲ್ಲ ಅದನ್ನ. ಈಗ ಹೇಳಿದ್ರೆ ಇದರ ಎಕ್ಸಾಜುರೇಷನ್ ಅನ್ಬೋದು, ಇಲ್ಲ ಓವರ್ ಕಾನ್ಫಿಡೆನ್ಸ್ ಆಗ್ಬೋದು. ಬೆಟ್ರ್ ಆಗ್ತಾ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಹೇಳ್ಬೋದು, ಇದೆ ಹಿಂಗೆ ಬರ್ಬೇಕು ಅನ್ಕೊಂಡಿದ್ದು ನಾವು ಅಂತ ಅನ್ಕೊಂಡು. ಬಟ್ ಸೋ ಫಾರ್ ಆಗಿರೋದು ಎಲ್ಲನೂ ಕೂಡ ಡಿಲೇ ಇರ್ಬೋದು, ಅಥವಾ ಪಿಕ್ಚರ್ ರಿಲೀಸ್ ಆಗಿ ಥಿಯೇಟ್ರಲ್ಲಿ ಹೋಗದೆ ಒ ಟಿ ಟಿಲಿ ಚಲೋದ್ನಾಗೂ ಹೋಗಿರೋ ಅಂಥ ರಿಸಲ್ಟ್ ಇರ್ಬೋದು. ಬೆಟ್ರ್ ಓಪನಿಂಗ್ ತಗೊಂಡು ಆಮೇಲೆ ಓಕೆ ಅನ್ಸಿರೋ ರಿಸಲ್ಟ್ ಆಗಿರ್ಬೋದು.
ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ಹೌಸ್ಫುಲ್ ಓಡಿರೋ ರಿಸಲ್ಟ್ ಆಗಿರ್ಬೋದು. ಪ್ರತಿ ರಿಸಲ್ಟ್ಸೂ ಒಂದಿಷ್ಟು ಒಳ್ಳೇದನ್ನ ಕಾಂಟ್ರಿಬ್ಯೂಟ್ ಮಾಡ್ಕೋತ ನನ್ನನ್ನು ಬೆಟರ್ ಮಾಡ್ತಾ ಬಂದು ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪರ್ಸನ್. ಆಮೇಲೆ ಪ್ರೀತಿಸೋರ ಸಂಖ್ಯೆನ ಜಾಸ್ತಿ 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 ಮಾಡ್ಕೋತ ಬಂದು. ಮೂಲತಃ ನೀವು ಉತ್ತರ ಕರ್ನಾಟಕದವರಾ? ಹಾಂ, ನಮ್ಮದು ಇಳ್ಕಲ್ ಹತ್ರ ಒಂದು ಹಳ್ಳಿ ಚಿಕ್ಕದಾಪುರ. ಓಹೋ, ಚಿಕ್ಕಾಲಪುರ. ಚಿಕ್ಕಾದಪುರ, ಓಕೆ ಓಕೆ ಓಕೆ. ಸಣ್ಣದಾಗಿರೋ ಹಳ್ಳಿ ಅಂತ ಲಿಟ್ರಲ್ ಮೀನಿಂಗ್, ಚಿಕ್ಕದಾದಂಥ ಪುರ ಅಂತ. ಓ, ಅದಕ್ಕೆ ಚಿಕ್ಕಾದಪುರ. ಚಿಕ್ಕದಾಪುರ ಅಂತ ಅದು ಆಡು ಭಾಷೆಲಿ. ಚಿಕ್ಕದಾದಪುರ ಹೋಗಿ ಚಿಕ್ಕದಾಪುರ ಅಂತ ಆಯ್ತು. ನಮ್ಮೂರ ಮಗ್ಲೇ ಹಿರಿಯಾದಾಪುರ ಅಂತ ಐತೆ. ಹಿರಿಯಾದಾಪುರ ಅಂದರೆ ದೊಡ್ಡದಾಗಿರೋದು, ಬಟ್ ನಿಜವೂ ದೊಡ್ಡದಾಗಿದೆ. ಬಟ್ ಆ್ಯಕ್ಚುಲಿ ಅದೇ ಚಿಕ್ಕದಾಗಿದೆ. ಚಿಕ್ಕದಾಪುರ ದೊಡ್ಡದಾಗಿದೆ, ಚಿಕ್ಕದಾಪುರ ದೊಡ್ಡದಾಗಿದೆ. ಸಿ, ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ದೊಡ್ಡಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ವಾ? ಅಂದ್ರೆ ಅದು ಎಲ್ಲಿಂದ ತಗೊಳುತ್ತೆ ಅಂದ್ರೆ, ಯೂಶಲಿ ದೊಡ್ಡ ಮಗಾಗಿನ ಕಿರಿ ಮಗನೇ ಸ್ವಲ್ಪ ಜಾಸ್ತಿ ಅಚೀವ್ಮೆಂಟ್ ಮಾಡೋದು. ನಮ್ಮ ಅಣ್ಣ ನೋಡ್ತಿದ್ರೆ ಜೋಕ್ಸ್ ಅಸೈಡ್, ಬಟ್ ಸಮ್ಟೈಮ್ಸ್ ಡ್ಯೂ ಫೀಲ್ ಒಂಥರ, ಈಗ ನನ್ನ ಜರ್ನಿಗೆ ಬಂದಿದ್ದೀನಿ, ಈಗ ನನ್ನ ಕನಸು ಸಿಕ್ಕಾಬಿಡೆ ದೊಡ್ಡದಿರುತ್ತೆ. ಸಿ, ದಟ್ ಈಸ್ ನೆವರ್ ಎಂಡಿಂಗ್ ಸೈಕಲ್. ಬಟ್ ಒಂಥರ ಈ ಸೈಕಲ್ ಇದ್ದಂಗೆ, ನಾನು ಇನ್ನೂ ತುಳಿತಾನೇ ಇದ್ದೀನಿ. ನನ್ನ ಡೆಸ್ಟಿನೇಷನ್ ಅಂದ್ಕೊಂಡಿರೋದು ಅಟ್ಲೀಸ್ಟ್ ಫಸ್ಟ್ ಡೆಸ್ಟಿನೇಷನ್ಗೆಲ್ಲರೂ ರೀಚ್ ಆಗೋಕ್ಕೆ ಟೈಮ್ ಆಗ್ತಿದೆಯಾ, ತುಂಬ ಹರ್ಡಲ್ಸ್ ಇದೆಯಾ, ಬೇರೆ ಮೈ ಈ ನಿಮ್ಮ ಹೊಸ ಅನಲೈಸ್ ಮಾಡೋದಾದರೆ ಒಂದು ಮೆಟ್ಲಂತೂ ಹತ್ತಿದ್ದೀವಿ. ವೆರಿ ಗುಡ್. ಒಂದು ಮೆಟ್ಲು ಯಾವುದು, ಅವಕಾಶಗಳು ಸಿಕ್ಕವು, ಅವಕಾಶನ ಪ್ರೂವ್ ಮಾಡ್ಕೊಂಡಿವಿ. ನಮಗೋಸ್ಕರ ಅಂತ ಈ ಕತೆ ಬರೋಕ್ಕೆ ಶುರು ಆಗ್ಯಾವು. ಓಕೆ, ಇಲ್ಲ ಇವನಿಗೆ ಈ ಕತೆ ಬರೆಯೋಣ ಅನ್ಕೊಂಡು ಶುರು ಆಗ. ಅಲ್ಲಿಗಿನ ಮೊದಲೇ ನೀವು ಹೇಳ್ದಂಗೆ ಯಾರಿಗೂ ಗೊತ್ತಿರಲಿಲ್ಲ ಒಬ್ಬ ಆ್ಯಕ್ಟರ್ ಇದ್ದಾನೆ ಅಂತ ಗೊತ್ತಾಯಿತು. ಮತ್ತು ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು. ಆಗ್ತಿದ್ದಂಗೆ ಓಕೆ, ಇದು ಈ ಥರನೂ ಬರಿಬೋದು, ಈ ಥರನೂ ಓಕೆ, ಹೊಯ್ಸಳ ಬಂತು. ಇವ್ನಿಗೆ ಇದೂ ಸೆಟ್ ಆಗುತ್ತೆ, ಆ್ಯಕ್ಚುಲಿ ಇದನ್ನು ಬರಿಬೋದು ಅಂತ ಅಂದ್ಕೊಂಡು ಅದು ಕನ್ಸಿಸ್ಟೆಂಟಾಗಿ ಒಂದು 2, 3, 4, 5 ಪಿಕ್ಚರ್ಗಳಾದಮೇಲೆ ಎಕ್ಸಿಸ್ಟೆನ್ಸ್ದು ಒಂದು ಬಾವುಟ ನೆಟ್ಟಾಗೈತೆ. ಓಕೆ, ಎಕ್ಸಿಸ್ಟೆನ್ಸ್ದು ಒಂದು ಬಾವುಟ ಆ ಒಂದು ಫ್ಲ್ಯಾಗ್ ನೆಟ್ಟಿವಿ. ಈಗ ನೆಕ್ಸ್ಟ್ ಹೋಗ್ತಾ ಈಗ ಹಂಗೆ ಒಂದೊಂದೇ ಮೆಟ್ಲು ಇರ್ತಾವಲ್ಲ. ನೆಕ್ಸ್ಟ್ ಯು ಹ್ಯಾವ್ ಟು ಪ್ರೂವ್ ಯುವರ್ ಮಾರ್ಕೆಟ್. ಆ್ಯಂಡ್ ದೆನ್ ಅದಾದಮೇಲೆ ಇವನಿಗೋಸ್ಕರ ಅಂತಲೇ ನಾವು ಸಿನಿಮಾಗೆ ಬರಬೇಕು ಅನ್ನುವಂಥ ಒಂದು ಹಂತ ಇರ್ತದೆ. ಈಗ ನಾವು ನಮ್ಮ ಸ್ಟಾರ್ಸ್ಗಳ ಸಿನಿಮಾನ ನಾವು ಯಾವತ್ತೂ ನೀವು ಹೇಳ್ದಂಗೆ, ನಾನು ಟ್ರೈಲರ್ಸ್ನ ಸುಮಾರಷ್ಟು ಸಿನಿಮಾಗಳನ್ನ ನಾನು ಟ್ರೈಲರ್ ನೋಡಿ ಹೋಗಿದ್ದೈತೆ, ಚೆನ್ನಾಗಿದೆ ಅಂತ ಹೇಳ್ದಾಗ ಹೋಗಿದ್ದೈತೆ. ಬಟ್ ನಮ್ಮ ಸ್ಟಾರ್ ಸಿನಿಮಾಗಳದ್ದು ನಾನು ಟ್ರೈಲರು ನೋಡಲ್ಲ, ಕತೆ ಕೇಳಕ್ಕೆ ಹೋಗಲ್ಲ, ಹೆಂಗೈತೆ ಅಂತ ರಿವ್ಯೂಸು ಕೇಳಕ್ಕೆ ಹೋಗಲ್ಲ. ಅಲ್ಲಿ ಜಸ್ಟ್ ಗೋ ಬ್ಲೈಂಡ್ಲಿ ಬಿಕಾಸ್ ಆಫ್ ದರ್ ಸ್ಟಾರ್ ಅವ್ರ ಮೇಲೆ ನಂಬಿಕೆ. ಹೌದು, ಬೀಟ್ ಎನಿ ಸ್ಟಾರ್. ನಮ್ಮ ಕನ್ನಡ ಚಿತ್ರರಂಗದ ಯಾವುದೇ ಸ್ಟಾರ್ ನಟರಾದರೂ ಕೂಡ ನಾವು ಹೋಗಿ ಅವ್ರಿಗೋಸ್ಕರ ನೋಡ್ತೀವಿ. ಸೇಮ್. ಸೊ ದಟ್ ಈಸ್ ದ ಪೀಕ್, ಅದು ಅಲ್ಟಿಮೇಟಮ್. ಅಲ್ಲೇ ಇದ್ದಾರೆ ಅವರು. ಅದನ್ನು ಅವ್ರನ್ನೂ ದೊಡ್ಡ ಮಾಡ್ಕೋತ ಹೊಂಟಾರೆ ಇನ್ನೂ. ಅಂದರೆ ಆ್ಯಕ್ಚುಲಿ ಹೌದು. ಸೊ ಅದು ಎಂಡ್ಲೆಸ್ ಜರ್ನಿ. ಸೊ ಫಸ್ಟ್ ಮೆಟ್ಲು ನೋಡಿದವ್ರು ಏನು ಅನ್ಕೊತಾರೆ ಅಂತಂದರೆ, ಆ ಥರ ಒಂದು ಸಂದರ್ಭದಲ್ಲಿ ಯಾವತ್ತಾದರೂ ಏನಾದರೂ ಒಂದು ಆಗಿದೆ ಅಂದರೆ, ಅಯ್ಯೋ ನೋಡಿದವ್ರು ಏನು ಅನ್ಕೊತಾರೆ ನಿಮ್ಮ ಜೀವನದಲ್ಲಿ? ಆಗಿದ್ದು ಸುಮಾರಷ್ಟಾಗಿದ್ದು. ತುಂಬ ಪೀಕಾಗಿ ಏನಾದ್ರು ನೆನೆಸ್ಕೋಬೋದು ಅಂದರೆ, ಪೀಕಾಗಿ ಅಂದರೆ ಇಫ್ ಯು ಏನೋ ಮಾಡೋಕ್ಕೋಗಿ ಅಯ್ಯೋ ಬೇಡಪ್ಪ ನೋಡಿದವ್ರು ಏನು ಅನ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಇಲ್ಲ, ಅಂದರೆ ಕಾಲೇಜ್ ಬಿಡೋ ಟೈಮ್ನಾಗೆ ಎಲ್ಲರೂ ಬೇಕು ಅಂತ ಕಷ್ಟಪಟ್ಟು ಏನನ್ನು CET ಬರೆದು ಅದು ಬರೆದು ಇಂಜಿನಿಯರಿಂಗ್ ಬರ್ತಾರೆ. ರಾಮಯ್ಯ ಕಾಲೇಜಿಗೆ ಸಿಕ್ಕಿತ್ತು ನನಗೆ. ರಾಮಯ್ಯ ಕಾಲೇಜಿಗೆ ಬರ್ತಾರೆ. ನಾವು ಕಾಲೇಜ್ ಬೇಡ ಅಂತ ಅಂದ್ಕೊಂಡು ಆ್ಯಕ್ಟಿಂಗ್ ಬರತ್ತಿದ್ವಿ. ಓ ಹೌದಾ? ಓ, ನಾನು ಬಿಟ್ಟು ಆ್ಯಕ್ಟಿಂಗ್ ಬಂದಿದ್ದು. ಆದರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಲ್ಲ ನಾನು. ಎಷ್ಟು ವರ್ಷ ಮಾಡಿದ್ದು? 3rd ಸೆಮ್ ಫೈನಲ್ಸ್ ಬರೆದೆ ರಾಮಯ್ಯಲ್ಲಿ. 4th ಸೆಮ್ ಅದೇ ಎಕ್ಸ್ಟರ್ನಲ್ಸ್ ಬರೆಯೋಕ್ಕೂ ಮೊದಲ ಬಿಟ್ಟೆ ನಾನು. ಅರ್ಧಕ್ಕೆ ಬಿಟ್ಟು ಡಿಸೈಡ್ ಮಾಡ್ಬಿಟ್ರಾ? ನಾನು ಅವಾಗ ನಮ್ಮ ಪಣೀಶ್ ಅಂತ ಒಬ್ಬರು ಐ ಥಿಂಕ್ ಮೆಟಲರ್ಜಿ ಬುಕ್ ಬರೆದಿದ್ರು ಅಂತ ಅನ್ಕೋತೀನಿ ಅವರು. ಆ ಬುಕ್ನ ಬೇರೆ ಕಾಲೇಜವರು ಓದಿರ್ತಾರೆ. ಅವ್ರ ಸಮಥಿಂಗ್ ಮೆಕ್ಯಾನಿಕಲ್ ರಿಲೇಟೆಡ್ ಆಗಿ ಒಂದು ಪುಸ್ತಕ ಬರೆದಿದ್ರು. ಅವರು ನಮ್ಮ ಕಲ್ಚರಲ್ ಡಿಪಾರ್ಟ್ಮೆಂಟ್ HOD ಅವರು.
ಇಸ್ ವೆರಿ ಎನ್ಕರೇಜಿಂಗ್. ಸೊ ಹಿಂಗಾಗಿ ನಮಗೆ ನಾಟಕ ಟೀಮು ಅಂತೆಲ್ಲ ಬಂದಾಗ ಅಟೆಂಡೆನ್ಸು ಶಾರ್ಟೇಜ್ ಅಂತ ಬಂದಾಗ ಸೀದಾ ಅವ್ರ ಹತ್ರ ಹೋಗೋದು, ಲೆಟ್ರ್ ತಗೊಳ್ಳೋದು, ಹೋಗೋದು, ತಗೊಳ್ಳೋದು ಬರೋದು, ಹೋಗೋದು. ಕೊನೆಗೆ ನನಗೆ ಗೊತ್ತೇ ಇಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಅವ್ರ ಅಪ್ಪವನ್ನು ಕರೆಸ್ತಾರೆ ಅಂತ ಕಾಲೇಜ್ಗೆ. ಕರೆಸಿದ್ರಾ? ನಾವು ಅಪ್ಪನ ಕರೆಸಿದ್ರು. ಪ್ರಾಕ್ಟರ್ಸ್ ಇರ್ತಾರಲ್ಲ, ನಮಗೆ ಇಷ್ಟು ಜನಕ್ಕೆ ಅಂತ ಒಬ್ರು ಪ್ರಾಕ್ಟರ್ ಅಂತ ಮಾಡಿರ್ತಾರೆ. ನಿಜವಾಗ್ಲೂ ನಿಮ್ಮ ಅಪ್ಪನೇ ಬಂದ್ರ ಅಥವಾ ಈ ಶಿವಕಾರ್ತಿಕೇಯನ್ ಡಾನ್? ಇಲ್ಲ, ನಾವು ಅಂಥದ್ರಲ್ಲೆಲ್ಲ ವಿ ಆರ್ ವೆರಿ ಸ್ಟೂಡಿಯಸ್ ಅಂಡ್ ವೆರಿ ಆನೆಸ್ಟ್. ಹೌದು, ಭಯಂಕರ ಆನೆಸ್ಟ್. ಎಷ್ಟು ಆನೆಸ್ಟ್ ಅಂದರೆ ಇವಾಗ ಒಂದೊಂದ್ಸರಿ ಅನ್ಸುತ್ತೆ ಅಷ್ಟೆಲ್ಲ ಆನೆಸ್ಟ್ ಆಗಿ ಇರ್ಬೇಕಿತ್ತ ಅಂತ. ಕಾಲೇಜ್ ಫೀಸ್ ಬರೋದಲ್ಲ 1 to double ನಮಗೆ 35,000 ಆ್ಯಕ್ಚುಯಲ್ ಕಾಲೇಜ್ ಫೀಸ್ ಇದ್ರೆ ನಾವು ಕಾಮೆಡ್ ಮೂಲಕ ಹೋಗಿ ಬೇಕಾದ ಬ್ರಾಂಚ್ ಅಂತ ಬಂದಾಗ ಇಟ್ಸ್ ಲಿಟಲ್ ಲೆಸ್ಸರ್ ದೆನ್ ಪೇಮೆಂಟ್ ಸೀಟ್ ಅಷ್ಟೇ. ಕೊಟ್ಟಿರೋ ಚೆಕ್ನ ನಾನು ₹1 ಖರ್ಚು ಮಾಡಿದೆ, ವಾಪಸ್ ಹಂಗೆ ಇಟ್ಕೊಂಡಿದ್ದೆ. 2 ವರ್ಷದ್ದು ಚೆಕ್ ಬಂದಿತ್ತು. ಮನೆಗೆ ಹೇಳಿರಲಿಲ್ಲ ನಾನು 2 ವರ್ಷನೂ ಕಾಲೇಜ್ ಬಿಟ್ಟಿನಂತ. ನಮ್ಮ ಅಪ್ಪರು ಫೀಸ್ ಹಾಕೋರು, ಚೆಕ್ ಕೊಡೋರು. ಅದನ್ನ ಆ ಚೆಕ್ನ ಹಂಗೆ ಇಟ್ಕೊಂಡು ಮನೇಲಿ ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತ ಹೋಗ್ತೀನಿ ಅಂತ. ಸೊ ಅದನ್ನ ಹಂಗೆ ಇಟ್ಟಿದ್ದೆ ನಾನು ಚೆಕ್ನ. ವಿಷಯ ಮುಟ್ಸೋ ಮುಂದೆ ಆ ಚೆಕ್ನ ಕೊಟ್ಟು ವಿಷಯ ಮುಟ್ಸೋ. ಅಟ್ಲೀಸ್ಟ್ ಸಿ ಐ ಹ್ಯಾವ್ ನಾಟ್ ವೇಸ್ಟೆಡ್ ದ ಮನಿ, ನಾನೇನು ದುಡ್ಡನ್ನು ವ್ಯರ್ಥ ಮಾಡಿಲ್ಲ, ಸುರಕ್ಷಿತವಾಗಿ ಕೊಡ್ತಾ ಇದ್ದೀನಿ. ಡಿಸೈಡ್ ಮಾಡಿದ್ದು ಆ ಪೀಕ್ ಟೈಮಲ್ಲಿ ಹೆಂಗೆ ಅಂದರೆ, ನಮ್ಮ IM ಬ್ರಾಂಚ್ದು HOD ಇದ್ದವರೇ ಈಗ ನಮ್ಮ ರಾಮಯ್ಯ ಪ್ರಿನ್ಸಿಪಲ್. ಗೆಸ್ಟಾಗಿ ಹೋದಾಗ ಭೇಟಿಯಾಗಿದ್ರು ಮೊನ್ನೆ. ಲಾಸ್ಟ್ ಇವೆಲ್ಲ ಸರಿಯಲ್ ಮೂಮೆಂಟ್ಸ್ ಆಗತ್ತಲ್ಲ. ನನಗೆ ಆ್ಯಕ್ಚುಲಿ ನಾನು ನನ್ನ ಕಾಲೇಜ್ ಗೆಸ್ಟಾಗಿ ಹೋಗಿದ್ದಾಗ, BIT ಗೆಸ್ಟಾಗಿ ಹೋಗಿದ್ದಾಗ, ದಿ ಪ್ಲೇಸ್ಮೆಂಟ್ ಆಫೀಸರು ಅವ್ರ ಪ್ರಿನ್ಸಿಪಲ್. ಆಮೇಲೆ ಮಜಾ ಹೆಂಗೆ ಗೊತ್ತಾ, ಇಬ್ರು ಗೆಸ್ಟಾಗಿ ಹೋಗಿದ್ದೀವಿ. ನಾನು ಸಪ್ತಮಿ ಗೌಡ BIT. ಸಪ್ತಮಿ ಗೌಡ ಶೀಸ್ ಲೈಕ್ ಸರ್ ಯಾವಾಗ ಪಾಸ್ ಔಟ್? ನೀವು ಯಾವಾಗ ಪಾಸ್ ಔಟ್? 2017. ನಾನು ಕೇಳಬೇಡಿ ಅಂತಿದ್ದೀನಿ ನಾನು. ನನ್ನ ತಂಗಿನೂ BIT. ಹೌದಾ? ಆಮೇಲೆ ನಮ್ಮಿಬ್ರಿಗೆ ಫೆಲಿಸಿಟೇಟ್ ಮಾಡಿದ್ರೆ ಗೊತ್ತಾ, ಉಮಾಪತಿ ಅವರು. ಯಾಕಂದ್ರೆ ಅವರು ಈಗ ಒಕ್ಕಲಿಗರ ಸಂಘದ ಪ್ರೆಸಿಡೆಂಟ್ BIT. ಲೈಕ್ ನನ್ಗೆ ಯಾವ್ದು ಗುರು ಎಲ್ಲ ಡೇಜಾವು ಥರ ಇದೆ ಇದು ಫುಲ್ಲು ಅಂತ. ಸೊ ನಾನು ಹೋದಾಗ ನಾಯ್ಡು ಅಂತ ಅವ್ರ ಹೆಸರು, ನಾಯ್ಡು ಸರ್. ಸೊ ಅವರು ತಮಿಳ್ಗನ್ನಡ ಅವ್ರದ್ದು. ಅವ್ರು ಬಂದು ರಾಮಯ್ಯ ಕರೆಸ್ರಿ ನಿಮ್ಮ ಅಪ್ಪಾಜಿನ ಅಂತಂದಾಗ ಕರೆಸ್ದೆ. ಆಮೇಲೆ ನಾವು ಫಸ್ಟೆಲ್ಲ ಡೀಟೇಲ್ ತಗೋಬೇಕಾರೆ ಇವೆಲ್ಲ ಫೀಚರ್ ಪ್ಲಾನ್ ಗೊತ್ತಿರಲಿಲ್ಲಲ್ಲ ಅಷ್ಟೊಂದು, ಇಷ್ಟು ಬೇಗ ಬರುತ್ತೆ ಅಂತ. ನಾನು ಮನೆ ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ID ಎಲ್ಲ ಅದು ಇದು ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿದ್ದೆ. ಲೆಟ್ರ್ ಹೋಗ್ಬಿಟ್ಟಿತ್ತು. ಪುಣ್ಯಕ್ಕೆ ನಮ್ಮಪ್ಪ ಲೆಟ್ರನ್ನ ನೋಡಿಲ್ಲ 2 ಸರಿ. ಇದೇನೋ ಕಾಲೇಜಿಂದ ಏನೋ ಕಳ್ಸಾರೆ ಅಂತಂದ್ರೆ, ಅದಂಗೆ ಕಳಿಸ್ತಿರ್ತಾರೆ, ಹಂಗೆ ಇಟ್ಬಿಡ್ರಿ ಅದನ್ನ ಅಲ್ಲೇ ಸೈಡ್ಗೆ. ಸುಮ್ಮನೆ ಇದು ಅಟೆಂಡೆನ್ಸ್ ಆಲ್ರೆಡಿ ಹೋಗಿತ್ತು 1-2 ಸರಿ. ಆಮೇಲೆ ಕೊನೆಗೆ ಯಾವಾಗ ಅದು ಪೀಕಿಗೆ ಹೋಯ್ತೋ ಆ ಟೈಮಲ್ಲಿ ಕರೆಸ್ಬೇಕಾಗಿ ಬಂತು. ಕರೆಸ್ದೆ. ನಡೀತು ಎಲ್ಲ ಅಲಂಕಾರಗಳು ನಡೀತಾ ಇದೆ. ಮಹಾಮಂಗಳ ನಡೀತದೆ. ಪ್ರಿನ್ಸಿಪಲ್ ಎಲ್ಲ ಬೈತವ್ರೆ. ಫಸ್ಟ್ ಬಂದ ತಕ್ಷಣ ಕೂತ್ಕೊಳ್ಳಪ್ಪ ಅಂತಂದರು. ಇಲ್ಲ ಸರ್ ಪರವಾಗಿಲ್ಲ ಸರ್. ಅಷ್ಟೊತ್ತು ಬೈತಾರೆ ಅಂದರೆ ನಾನು ನಿಜವಾಗ್ಲೂ ಕೂತ್ಕೊತಾ ಇದ್ದೆ. ಅಷ್ಟೊತ್ತ ಬೈತಾರೆ. ಬೈದು ಕೊನೆ ನಮ್ಮ ಅಪ್ಪ ಆಚೆ ಕಡೆ ಬಂದ್ಬಿಟ್ಟು, ಯಾರ ಇವರು ಇಷ್ಟೊತ್ತು ಬೈತಾರೆ ಇವರು, ಏನು ಬೈದೇ ಇಲ್ವಾ ಯಾರಿಗೂ ಇವರು ಅಂತ. ಇನ್ನೊಂದ್ಸರಿ ಕರ್ಸ್ಬಿಡೋಣ ನಮ್ಮ ಅಪ್ಪನಿಗೆ ಬರೋಂದ್ಬಿಡ್ತು. ಆ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು, ಇಲ್ಲ ನನಗೆ ಯಾಕೋ ಇದು ವರ್ಕ್ ಆಗ್ತಿಲ್ಲ. ಇಲ್ಲಿ ಬಂದು 2 ವರ್ಷ, ಇನ್ನೂ 2 ವರ್ಷ, ಅಕಸ್ಮಾತ್ 3rd ಇಯರ್ ಆಗ್ಬಿಟ್ಟಿತ್ತಂದರೆ ಹಿಂಗೋ 1 ವರ್ಷ ಅಂತ ತಳ್ಬಿಡ್ತಿದ್ದೆ. ಈ ಜಸ್ಟ್ 3rd ಸೆಮಿಸ್ಟ್ರ್ ಮುಗಿಸಿ 4th ಸೆಮ್ ಎಂಟರ್ ಆಗಿದ್ವಿ. ಆ ಟೈಮ್ ಏನಾಗಿದ್ದು ಹಿಂಗೆ ಅನಿಸ್ತಲ್ಲ. ಇಲ್ಲ ನಾನು ಏನು ಮಾಡತ್ತೀನಿ, ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದು ಇದಕ್ಕಲ್ಲ, ಬೇರೆ ಏನೋ ಇಂಟ್ರೆಸ್ಟ್ ಇಟ್ಕೊಂಡು ಬಂದೀನಿ. ಮುಗಿಸ್ಬೇಕು ಅಂತಂದರೆ ಇನ್ನು 2 ವರ್ಷ ಆಗತ್ತೆ. ಅದಾದಮೇಲೆ ಅವಕಾಶ ಅಂತ ಹುಡುಕಿ ಚಾನ್ಸ್ ಸಿಕ್ಕು, ಅದ ಮೇಲೆ ಪ್ರೂವ್ ಮಾಡಿಕೊಂಡು ದೆನ್ ಕರಿಯರ್. ನಮಸ್ಕಾರ. ಭಾಳ ದೊಡ್ಡದೈತಿದು. ಆಮೇಲೆ ಅಕಸ್ಮಾತ್ ಮುಗಿಸಿದಪ್ಪ ಅಂದ್ರೆ ಮನೆಗೆ ಅಲ್ಲೂ ಫೋರ್ಸ್ ಮಾಡ್ತಾರೆ, ಒಂದು 2 ವರ್ಷ ಕೆಲಸ ಮಾಡಿಬಿಡು, ಆಮೇಲೆ ನೀನು ಬೇಕಾದ್ ಮಾಡು ಅಂತಾರೆ. 2 ವರ್ಷ ಕೆಲಸ ಮಾಡಿದ್ಮೇಲೆ ಮದುವೆ ಒಂದು ಆಗ್ಬಿಡು, ಅದಾದಮೇಲೆ ಏನಾದ್ರು ಮಾಡೋ ಅಂತ. ಹೌದು, ಕರೆಕ್ಟು. ಯಾಕಾಗಿಲ್ಲ ಇದನ್ನ? ಆಗೋಣ. ಈಗೆಲ್ಲ ನಮ್ಮ ಹಿರಿಕರೆಲ್ಲ ಈಗ ಆಗತ್ತಾರೆ. ಸೊ ಅವ್ರನ್ನೆಲ್ಲ ಮುಗಿಸಿ ಏನು ಮಾದರಿ ತಗೊಂಡ್ರೆ ಬರೀ ಕೆರಿಯರಲ್ಲಿ ತಗೋಬೇಕಂತೆ.
ಅದು ಬೇರೆದ್ರಲ್ಲಿ ಕ್ಯಾರಿ ಆಗ್ಬಾರ್ದು ಅಂತ. ಧನು ಪಿಕ್ಚರ್ ಒಳಗೆ ಒಂದು ಡೈಲಾಗ್ ಇದೆಯಲ್ಲ, ಅದು ಬೇರೆ ಬೇರೆ ಕಡೆ ಸಂದರ್ಭಕ್ಕೆ ಭಾಳ ಹೋಲುತ್ತದು. ಅವನನ್ನ ಬರೀ ಸ್ಫೂರ್ತಿಯಾಗಿ ತಗೋಬೇಡ ಅಂತ. ನಾವು ಹಂಗಲ್ಲ, ಪೂರ್ತಿಯಾಗ ತಗೊಳ. ನಾನು ಧನು ಸಿನಿಮಾ ಡೈಲಾಗಲ್ಲಿ ತಗೊಳ್ಳೋದು ತುಂಬ ಇದು ಈ ಬಡವ ರಾಸ್ಕಲಲ್ಲಿ ಸರ್ ಇವನು ಏನದು ಬೆಳಗ್ಗೆ ಹೊತ್ತಾದ್ರೆ ಅಮ್ಮ ಅಕ್ಕ ಅಂತ ಅಂದ್ಕೊಂಡು ನಾಪ್ಸ್ಕೊಂಡು, ಅಲ್ಲ ರಾತ್ರಿ ಹೊತ್ತಾದ್ರೆ ಅದು ಬೇರೆನೇ ಈಗ ಕರೆಕ್ಟ್ ಅಂತ. ಸೊ ಆ ಟೈಮಿಗೆ ಡಿಸೈಡ್ ಮಾಡಿದ್ದು, ಆಯಿತು ಧೈರ್ಯ ಮಾಡ್ಬಿಡೋಣ ಅತ್ಲಾಗೆ ಅಂತ ಅಂದ್ಕೊಂಡು ಹೋಗಿ ಫ್ರೆಂಡ್ಸ್ಗೆ ಒಂದಿಬ್ಬರು 3 ಜನ ಫ್ರೆಂಡ್ಸ್ಗೆಲ್ಲ ಹೇಳ್ದೆ. ಅವರು ಫುಲ್ಲು ಆ ಟೈಮ್ನಲ್ಲಿ ಕೂಲಂಕುಷವಾಗಿ ಮೇಲೊಂದು ಸರಿ ನೋಡಿ, ಕೆಳಗೊಂದು ಸರಿ ನೋಡಿ, ಲೆಫ್ಟು ರೈಟು ಎಲ್ಲ ಆ್ಯಂಗಲಲ್ಲೂ ಒಂದು ಸರಿ ನೋಡ್ಬಿಟ್ಟು ಓಕೆಲೆ ಮಾಡು ಆಗತ್ತೆ ಮಾಡು ಅಂತ ಬಿಟ್ರು. ಅದಾದ್ಮೇಲೆ 3 ವರ್ಷ ಆಯಿತು, ಇವರೆಲ್ಲ ಕೆಲ್ಸಕ್ಕೆ ಹೋಗ್ತಾವ್ರು, ನಾನಿನ್ನೂ ಏನೂ ಮಾಡ್ತಾನೆ ಇಲ್ಲ. ಬಟ್ ಸಮ್ಟೈಮ್ಸ್ ಐ ಫೀಲ್ ಅದು ಒಂಥರ ಒಳ್ಳೆ ಡಿಸಿಷನ್ ಅಂತಲೇ ಅನಿಸುತ್ತೆ. ಯಾಕೆ ಗೊತ್ತಾ, ನನಗೆ ಯಾವಾಗಲೂ ಏನು ಅನಿಸುತ್ತೆ ಅಂದರೆ, ನಾನು ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡು ತುಂಬ ಲೇಟಾಗಿ ಬರಬೇಕು ಅಂದ್ಕೊಂಡೆ. ಇಲ್ಲ, ಅದು ಹಂಗೆ ಒಂದು ಕಮಿಟ್ಮೆಂಟ್ ಶುರು ಆಗ್ಬಿಡ್ತೈತೆ. ಅಂದರೆ ನಾನು ಹೇಳ್ತಿರೋದು ಅದನ್ನ ದಾಟ್ಕೊಂಬರೋಕ್ಕಾಗಲ್ಲ ಅಂತಲ್ಲ. ಇದನ್ನು ಹೋಗಿ ಕೆಲಸ ಮಾಡ್ಕೊಂಡು ಆಮೇಲೆ ಬಿಟ್ಟು ಬಂದಿರೋದಲ್ಲ. ಕರೆಕ್ಟ್. 1 ವರ್ಷ ಕೆಲಸ ಮಾಡಿ ಬಂದಾನೆ. ಬಟ್ ಕೆಲಸ ಎಲ್ಲಿ ಮಾಡಿದ್ದು? ಇನ್ಫೋಸಿಸ್ ಅಲ್ಲೇನೋ ಕೆಲಸ ಮಾಡ್ಯಾನ. ಅಲ್ಲ ಕರೆಕ್ಟ್, ಧನು ಬಗ್ಗೆ ನಾನೆಲ್ಲೋ ನಿಮ್ಮ ಕರೆಕ್ಟ್ ಧನು ಗೊತ್ತು. ಎಸ್, ಸಿ ಧನು ಆ್ಯಂಡ್ ಮೀ ಆರ್ ಸೇಮ್ ಏಜ್. ಹಾಂ. ಸೊ ಇಲ್ಲಿ ನಮ್ಮ ಇನ್ನೊಬ್ಬರು ರೂಮೇಟ್ ಮಲ್ಲಿಕಾರ್ಜುನ್ ಅಂತಂದು, ನಮ್ಮ ರಾಮಯ್ಯ ಬ್ಯಾಚ್ಮೇಟು, ಕಲ್ಚರಲ್ ಡಿಪಾರ್ಟ್ಮೆಂಟಿಗೆ ಒಂದು ನೋಟಿಸ್ ಹಾಕಿದಾಗ ಫಸ್ಟ್ ಟೈಮ್ ನಾವು ಹೋಗಿ ಅಲ್ಲೊಂದು ಟೀಮ್ ಫಾರ್ಮ್ ಆಯಿತು. ಸೊ ಅವ ಇವತ್ತಿಗೂ ಅನ್ಕೋತಾನೆ ಬರಬೇಕು ಅಂತ. ಇನ್ನೂ ಪೂರ್ತಿಯಾಗಿ ಬರೋಕ್ಕಾಗಿಲ್ಲ. ನಮ್ಮ ಹೊಂದಿಸಿ ಬರೀರಿ ಒಳಗೆ 2 ಲೆಕ್ಚರರ್ಸ್ ಬರ್ತಾರೆ, ಅದರಲ್ಲಿ ಅವನು ಒಬ್ಬ ಲೆಕ್ಚರರ್ ಕ್ಯಾರೆಕ್ಟರ್ ಮಾಡಿ. ನಿಜವಾಗ್ಲೂ? ಹಾಂ, ಮಾಡಿದ್ದಾನೆ. ವಾವ್. ಸೊ ಹಿ ಆ್ಯಕ್ಟೆಡ್ ಇನ್ ದ್ಯಾಟ್. ಸೊ ಅವ್ನು ವರ್ಕ್ ಮಾಡ್ತಿದ್ದಾನೆ, ಇನ್ನು ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದಾನೆ. ಬಟ್ ಅವಾಗವಾಗ ಬರ್ತಾನೆ, ಆ್ಯಕ್ಟ್ ಮಾಡ್ತಾನೆ, ಹೋಗ್ತಾನೆ. ಬಟ್ ಫುಲ್ ಟೈಮ್ ಬರೋಕ್ಕಾಗಿಲ್ಲ. ಹೀಸ್ ಗುಡ್, ಹಿಸ್ ಸೆನ್ಸ್ ಆಫ್ ಹ್ಯೂಮರ್ ಗುಡ್, ಟೈಮಿಂಗು ಚಲೋ ಐತಿ. ಥಿಯೇಟ್ರಲ್ಲಿ ನಾವಿಬ್ಬರು ಚಲೋ ನಾಟಕಗಳು ಮಾಡಿದ್ದೀವಿ. ಅದು ಹಂಗೆ ಆಗ್ಬಿಡುತ್ತೆ ಅನ್ನೋಂಥ ಒಂದು ಭಯ ಇತ್ತು. ನಾನು ಬೈ ಎನಿ ಚಾನ್ಸ್ ನಾನು ಕಾಂಪ್ರಮೈಸ್ ಆಗಿ ಬೇರೆ ಕಡೆ ಹೋಗ್ಬಿಟ್ರೆ ಇನ್ನು ದೇವ್ರನ್ನೇ ನನ್ನ ಪಿಕ್ಚರ್ನಾಗ ನಾನು ನೋಡೋಕ್ಕಾಗಲ್ಲ ಅಂತ. ಆ್ಯಂಡ್ ನಾವು ಅನ್ಕೋತೀವಲ್ಲ, ಟೈಮ್ ಭಾಳ ಆಗತ್ತೈತಿ ಅಥವಾ ಟೈಮು ಇಷ್ಟೊಂದು ತೊಗೊಂಬಿಡ್ತು ಅಂತ. ಇಲ್ಲ, ಆ್ಯಕ್ಚುಲಿ ನಮಗೆ ಏನೇನು ಸಿಗಾಕತ್ತಿರ್ತಾವಲ್ಲ ಟೈಮ್ ಟು ಟೈಮ್, ಅಥವಾ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ದ ರಿಸಲ್ಟ್ಸ್ ಅಥವಾ ಇದು, ಅವು ಕರೆಕ್ಟಾಗೆ ಸಿಗ್ತಿರ್ತಾವೆ. ನಾವು ಹಾಕಿರೋ ಎಫರ್ಟ್ಗೆ ತಕ್ಕನಂಗೆ ಸಿಗ್ತಾ ಹೋಗ್ತಾವೆ. ಅಷ್ಟು ವರ್ಷ ನೋಡಿ, ಈಗ ಯೋಚನೆ ಮಾಡಿದ್ರಪ್ಪ ಅಂದ್ರೆ ಇಷ್ಟು ವರ್ಷ ಆಯ್ತಲ್ಲ, 2018ಇಂದ 7th year. 7th year. 7 years? ಹಾಂ, 7 years. ಐ ಹ್ಯಾವ್ ಡನ್ 7 films. ಓ, ವರ್ಷಕ್ಕೊಂದಿದೆ ಆಲ್ಮೋಸ್ಟ್. ವಾವ್, ಗುಡ್. ಯಾ, ದಟ್ಸ್ ಎ ವೆರಿ ಗುಡ್ ಟ್ರ್ಯಾಕ್ ರೆಕಾರ್ಡ್. ಸೊ 7 ಸಿನಿಮಾ ಆಯಿತು. ಬಟ್ ಅದು ಬರೋಕ್ಕೂ ಮುಂಚೆ ಎಫರ್ಟ್ಸ್ ಇರುತ್ತೆ, ಟೈಮ್ ಬೇಕಲ್ಲ. ನೀವು ನೋಡೋದಕ್ಕೆ ಅತ್ಯದ್ಭುತ ಜಗತ್ತಿನ ಸುಂದರರಾಗಿದ್ದರೆ, ಅಥವಾ ನಿಮ್ಮ ಫ್ಯಾಮಿಲಿ ಒಳಗೆ ಯಾರೋ ಒಬ್ಬರು ಸಿನಿಮಾದಾಗಿದ್ದರೆ, ಅಥವಾ ನಿಮಗೆ ನಿಮ್ಮ ಸಿನಿಮಾವನ್ನು ನೀವೇ ಡೈರೆಕ್ಟ್ ಮಾಡ್ಕೊಳ್ಳುವಷ್ಟು ಟ್ಯಾಲೆಂಟ್ ಇದ್ದು ದುಡ್ಡಿದ್ದರೆ, ಟ್ಯಾಲೆಂಟ್ ಇರುತ್ತೆ, ದುಡ್ಡಿದ್ರೆ ಆವಾಗ ಹಾದಿಗಳು ಸ್ವಲ್ಪ ಹತ್ತಿರ ಅನಿಸ್ತವೆ. ಜರ್ನಿ ಸ್ವಲ್ಪ ಕಟ್ ಶಾರ್ಟಾಗಿ ಬರ್ತಾವೆ, ಇಲ್ಲ ಶಾರ್ಟ್ ಕಟ್ ಅಂತ ಅನ್ಕೋಬೋದು. ಬಟ್ ವೆನ್ ಯು ಡೋಂಟ್ ನೋ ಎನಿಥಿಂಗ್, ವೆನ್ ಯು ಹ್ಯಾವ್ ನೋ ಬಡಿ, ಆ್ಯಂಡ್ ನಿನಗೆ ಅದರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ, ಬರೀ ಕನ್ಸೋದವ ಅಂತಂದಾಗ ಡೆಫಿನೆಟ್ಲಿ ಟೈಮ್ ತೊಗೊಳುತ್ತೆ. ಸ್ಟೇಜ್ ಬೈ ಸ್ಟೇಜ್ ಕಲ್ಕತ್ತಾನೆ ಬರ್ಬೇಕಲ್ಲ. ಸೊ ಟೆಕ್ನಿಕಲಿ 2009 ಯು ಕ್ವಿಟ್? 2010ಗೆ ಬಿಟ್ಟೆ. 9ಗೆ ಆ್ಯಕ್ಚುಲಿ ಕಾಲೇಜ್ ಬಿಟ್ಟಿದ್ದೆ. 10ಗೆ ಪೂರ್ತಿ ಕಾಲೇಜ್ ಹತ್ರ ಹೋಗೋದೇ ಬಿಟ್ಬಿಟ್ರೆ. ಸೊ ನಾನು 8 ವರ್ಷ ಯು ಟುಕ್ ಫಾರ್ ಗುಲ್ಟುಗೆ. ಹಾಂ, 1 ವರ್ಷ ನಾನು ಫಸ್ಟ್ ಆ್ಯಂಕರಿಂಗ್ ಮಾಡಿದೆ. ನಾನು ಫಸ್ಟ್ ಎಲ್ಲ ಎಲ್ಲಿ? ಸಿಟಿ ಕೇಬಲ್ಲು, ಸಿ ಬ್ಯಾಂಗ್ಳೂರು, 4M, ಎಲ್ಲದ್ರಾಗೂ ಲೋಕಲ್ ಚಾನಲ್ ಒಳಗೆ. ಹಾಯ್, ಹಲೋ, ನಿಮ್ಮ ಫೇವ್ರೇಟ್ ಹಾಡಿದ್ರೆ ಯಾವ್ದು ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಓ ಹೌದಾ, ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಅನ್ಕೊಂಡು. ಐ ಕಾಂಟ್ ರಿಲೇಟ್ ಯು ಲೈಕ್ ದಟ್, ಬಿಕಾಸ್ ನವೀನ್ ಸಿನಿಮಾಗಳಲ್ಲೆಲ್ಲ ಒಂಥರ ದಟ್ ಗಾಂಭೀರ್ಯ. ನಾನು ಅವಾಗ ಯಶ್ ಅವ್ರನ್ನ ಭೇಟಿಯಾಗಿನಿ. ಯಶ್ ಅವ್ರ ಜೊತೆ ಫೋನ್ನಾಗ ಮಾತಾಡಿದ್ದೀನಿ. ನಾನು ಅವರು ಗುಲ್ಟು ಪಿಕ್ಚರ್ ನೋಡೋಕೆ ಬಂದಾಗ ನಾನು ಅವ್ರ ನಂಬರ್, ಹಳೆ ನಂಬರ್ ತೋರಿಸಿದ್ದೆ. ಸರ್ ಆ್ಯಕ್ಚುಲಿ ಇದು ನಿಮ್ಮದು ಹಳೆ ನಂಬರ್ ಹೌದಿಲ್ಲ? ಹಾಂ, ಹೌದು, ಹೇಗೆ? ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ ಸರ್, ನಿಮ್ಮದು ಇಂಟರ್ವ್ಯೂ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಅಂತ. ದುನಿಯಾ ವಿಜಯ್ ಅವ್ರ ಇಂಟರ್ವ್ಯೂ ಮಾಡಿದ್ದೀನಿ ನಾನು.
ದರ್ಶನ್ ಸರ್ದು ಇಂಟರ್ವ್ಯೂ ಮಾಡಿದ್ದೀನಿ, ಸುದೀಪ್ ಸರ್ ಇಂಟರ್ವ್ಯೂ ಮಾಡಿದ್ದೀನಿ, ರಮ್ಯಾ ಮೇಡಮ್ ಇಂಟರ್ವ್ಯೂ ಮಾಡಿದ್ದೀನಿ, ರಾಗಿಣಿ ಅವರು, ಆಮೇಲೆ ಗಣೇಶ್ ಅವರು, ಮತ್ತು ಯಾರು ಅಪ್ಪು ಸರು, ಶಿವಣ್ಣ ಸರು. ಶಿವಣ್ಣ ಅವರು 24 hours ಒಳಗೆ ಪಿಕ್ಚರ್ ಸುಗ್ರೀವನ ಸುಗ್ರೀವನ್ ಐ ಥಿಂಕ್ ಸೊ. ಅದು ಒಂದು ಟೈಮ್ ಕನ್ಸ್ಟೆಂಟಲ್ಲಿ, ಒಂದು ಟೈಮ್ ಲೈನಲ್ಲಿ ಕರೆಕ್ಟ್. ಹೌದು. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜೊಳಗೆ ಶೂಟಿಂಗ್ ನಡೀತಾ ಇತ್ತು, ಇನ್ನೇನು ಮುಗಿಸುವಂಥ ಟೈಮು ಅವ್ರದ್ದು. ಸೊ ಹ್ಯಾವ್ ಸೀನ್ ಆಲ್ ದ ಸ್ಟಾರ್ಸ್ ವೆರಿ ಕ್ಲೋಸ್ಲಿ ಆ್ಯಂಡ್ ಅದೇ ಇಂಟ್ರೆಸ್ಟಿಂದ ಹೋಗಿದ್ವು. ಎಲ್ಲರೂ ಹತ್ರದಲ್ಲಿ ಸಿಗ್ತಾರೆ. ಪ್ರಕಾಶ್ ರಾಜ್ ಅವರು, ದಿಸ್ ಒಂದು ಥಾಟ್ ಇದೆಯಲ್ಲ, ನನಗೆ ಅದನ್ನು ಅಂಡರ್ಲೈನ್, ಐ ಹ್ಯಾವ್ ಸೀನ್ ಆಲ್ ದ ಸ್ಟಾರ್ಸ್ ಸೋ ಕ್ಲೋಸ್ಲಿ, ಅದೇ ಥಾಟಲ್ಲಿ ಹಿಂದೆ ಹೋಗ್ಬೇಕು ಅಂತ. ನನ್ನ ಮಗನ್ ನಾನು ಕೂಡ 2009 ಅದೇ ಮಿಸ್ಟೇಕ್ ಅಂತ ಹೇಳಲ್ಲ, ಐ ಲವ್ ದ್ಯಾಟ್. ಬಟ್ ಸಿನ್ಸ್ ಯು ಕ್ಯಾನ್ ಕೋ ರಿಲೇಟ್ ಅಂದಾಗ, ಆ ಜರ್ನಿಲಿದ್ದಾಗ ಆ ಸ್ಟ್ರಗಲ್ಸ್ಗಳು, ಆ ಹಾರ್ಡ್ಶಿಪ್ಸ್ಗಳು, ಆಮೇಲೆ ಒಂದು ನಮ್ಗೆ ಏನು ಗೊತ್ತಾ, ನಮ್ಗೆ ಇಂಟರ್ವ್ಯೂ ಮಾಡೋಕ್ಕೆ ಎಲ್ಲ ಒಳ್ಳೆ ಜನನೇ. ನಮಗೊಂದು ಸ್ಟೆಪ್ ಹಿಂದೆ ನಿಲ್ಸೋರು ನಮ್ಮನೆ, ಅಂದರೆ ಲೋಕಲ್ ಚಾನಲ್ ಅಂತ. ಸ್ಯಾಟಲೈಟ್ ಚಾನಲ್ಗೂ ಲೋಕಲ್ ಚಾನಲ್ಗೂ ಫಸ್ಟು ಸ್ಯಾಟಲೈಟ್ ಅವ್ರು ಮುಗಿಸ್ಕೋಬೇಕು, ಅದಾದ್ಮೇಲೆ ನಾವು ಹೋಗ್ಬೇಕು. ಆ್ಯಂಡ್ ಒಂದು ಬ್ಯೂಟಿಫುಲ್ ಸಂದರ್ಭ ಏನಂದರೆ, ಅವಾಗ ಆ್ಯಕ್ಚುಲಿ ಜಾಸ್ತಿ ಗ್ರೀನ್ ಹೌಸಲ್ಲಿ ಪ್ರೆಸ್ ಮೀಟ್ಗಳಾಗ್ತಾಯಿತ್ತು. ಹೌದು. ಅದು ಬಿಟ್ಟರೆ ಬೆಲ್ ಹೋಟ್ಲು, ಅದು ಬಿಟ್ಟರೆ ಅಶೋಕ ಹೋಟ್ಲು, ಗೋಲ್ಡ್ ಪಿಂಚು, ಆ ಕಡೆ ಎಲ್ಲನೂ ಬೇರೆ ಬೇರೆ ಕಡೆ ಆಗ್ತಿದ್ವು. ಕೆಲವೊಂದು ಹೊರಗೆ ಆಗ್ತಿದ್ವು, ಕಂಠೀರವಲ್ಲಿ ಆಗ್ತಿದ್ವು, ಕೆಲವೊಂದು ಸೆಟ್ಟಲ್ಲಿ ಆಗ್ತಾಯಿದ್ವು. ಬಟ್ ಜಾಸ್ತಿ ಆಗ್ತಿದ್ದು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಷ್ಟೇ ಅಂತಂದರೆ ಗ್ರೀನ್ ಹೌಸ್. ಅಲ್ಲೇ ನನ್ನ ಸಿನಿಮಾದ ಫಸ್ಟ್ ಪ್ರೆಸ್ ಮೀಟ್ ಆಗುತ್ತೆ. ಹೌದಾ? ಗುಲ್ಟು ಸಿನಿಮಾದು ಗ್ರೀನ್ ಹೌಸಲ್ಲೇ. ಸೈಕಲ್ ಕಂಪ್ಲೀಟೆಡ್. ಸೊ ನಾನು ರಿಪೋರ್ಟರ್ ಆಗಿದ್ದಾಗ, ಸಿನಿಮಾ ವರದಿಗಾರ ಆಗಿದ್ದಾಗ, ಯಾರ್ಯಾರು ಆವಾಗ ಚಾನಲಲ್ಲಿ ಇರ್ತಾರೋ, ಈಗ ಅವರೆಲ್ಲ ಒಂದಿಷ್ಟು ಬೆಟರ್ ಪೊಸಿಷನಲ್ಲಿ ಇರ್ತಾರೆ. ಯಾರ್ಯಾರು ಇರ್ತಾರೋ, ಶ್ರೀನಿವಾಸ್ ಮೂರ್ತಿ ಅವರೊಬ್ಬರನ್ನ ಬಿಟ್ಟು ಮಿಕ್ದವ್ರು ಎಲ್ಲರೂ ಇರ್ತಾರೆ ಅಲ್ಲಿ. ಆಮೇಲೆ ಪಿ ಆರ್ಗಳು, ಅವರೇ ಪಿ ಆರ್ಗಳು ಇರ್ತಾರೆ. ಅಲ್ಲಿ ಮಾತಾಡ್ತಿರ್ಬೇಕಾರೆ ಆಮೇಲೆ ಮಂಜಣ್ಣ ಅಂತ ನಮ್ಮ ಲೋಕಲ್ ಚಾನಲ್ಸು ಮತ್ತು ಕೇಬಲ್ ಚಾನಲ್ಸ್ದೆಲ್ಲನೂ ಒಬ್ರು ಹ್ಯಾಂಡಲ್ ಮಾಡೋರು ಒಬ್ರು ಇದ್ದಾರೆ. ಆಮೇಲೆ ಫೋಟೋಗ್ರಾಫರ್ಸು ಸೇಮ್ ಸ್ಟಿಲ್ ಇವರು ಮನು ಆ್ಯಂಡ್ ಮೋಕ್ಷೇಂದ್ರ ಸೇಮ್. ಸೊ ಎವ್ರಿಬಡಿ ಅವ್ರು ಬಂದು ಖುಷಿ ಪಡ್ತಾರೆ. ಏಯ್ ನಮ್ಮ ಹುಡ್ಗಮ್ಮ ಅಂತಂದ್ಬಿಟ್ಟು ಅದೊಂಥರ ಫೀಲಿಂಗ್ ಅಲ್ಲ. ಹಾಂ. ಆಮೇಲೆ ಬೇರೆಯವ್ರಿಗಿಂತ ಕಮ್ಮಿ ದುಡ್ಡು ತಗೋತಾರೆ. ಹೌದು. ಏಯ್ ನಮ್ಮ ಹುಡ್ಗಮ್ಮ, ಮಾಡಿಕೊಡ್ರಿ, ಯಾಕ್ರಿ ಮಾಡಿಕೊಡ್ರಿ ನಮ್ಮ ಹುಡ್ಗ ಅಂತ ಅಂದ್ಬಿಟ್ಟು. ಅವಾಗ ಭಾಳ ಖುಷಿಯಾಗಿತ್ತು ನನಗೆ. ಅಲ್ಲಿ ಆ ಕನೆಕ್ಟು ನೆನ್ಪಿಟ್ಕೊಂಡಾರಲ್ಲ ಅಟ್ಲೀಸ್ಟು ಅಂತ ಅನ್ಕೊಂಡು. ಐ ಥಿಂಕ್ ಅದು ಇಟ್ ಈಸ್ ಆಲ್ವೇಸ್ ಲೈಕ್ ಒಂಥರ ಮಿರರ್ ಇದ್ದಂಗೆ. ಅಂದರೆ ನಾವು ಹೆಂಗಿರ್ತೀವೋ ಅದ್ರ ತಕ್ಕಂತೆ ನನಗೆ ಯಾವಾಗಲೂ, ಐ ನೋ ದ್ಯಾಟ್ ಐ ಹ್ಯಾವ್ ನಾಟ್ ಡನ್ ಎ ಗ್ರೇಟ್ ಫಿಲಮ್, ಓಕೆ, ಬಟ್ ಐ ಹ್ಯಾವ್ ಡನ್ ಎ ಫಿಲ್ಮ್. No, it's not about great film, small film, big film. It is always about the journey. ಕರೆಕ್ಟ್. ಅಲ್ಲ, ಯಾಕಂದರೆ ಕೆಲವ್ರು ಹಾಕೇ ಆಗ್ತಿರೋ ಕಮೆಂಟು, ಇವ್ನು ಬಂದು ಇಲ್ಲಿ ಈಸ್ ಬ್ಲೋಯಿಂಗ್ ಇಸ್ ಟ್ರಂಪೆಟ್ ಅನ್ನೋ ಥರ ಅಂತ ಹೇಳ್ತಿದ್ದಾನೆ ಅಂತ. ನಿಮಗೋಸ್ಕರ ಅದನ್ನ ಹೇಳ್ತಿದ್ದೆ, ಐ ಹ್ಯಾವ್ ನಾಟ್ ಡನ್ ಎ ಗ್ರೇಟ್ ಫಿಲಮ್, ಐ ಹ್ಯಾವ್ ಡನ್ ಎ ಫಿಲಮ್, ಆಯಿತಾ? ಸೊ ಆವಾಗ ಬಟ್ ಏನಂದರೆ ಆ ಒಂದು ಆಸೆ ಇರುತ್ತಲ್ಲ, ಲೈಕ್ ಯು ಸೇಯಿಂಗ್, ನಾನು ಅದಕ್ಕೆ ಮೆಲ್ಕ್ ಹಾಕ್ತಿದ್ದೆ. ನನಗೇನೋ ಒಂದು ಆಸೆ ಇದ್ದಿದ್ದು ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ 97, 96 ಎಲ್ಲ ಇರಬೇಕು, 95 ನಂಗೆ ಈಗಲೂ ನೆನಪಿದೆ. 4 ಗಂಟೆ ಶೋ ಸಂತೋಷ್ ಥಿಯೇಟ್ರಿಗೆ ನಮ್ಮಮ್ಮ ಓಮ್ ಸಿನಿಮಾ ಕರ್ಕೊಂಡೋಗಿದ್ದು. ಕ್ಲಾಸ್ 5. ಐ ಸ್ಟಿಲ್ ವೆರಿ ಕ್ಲಿಯರ್ಲಿ ರಿಮೆಂಬರ್. ನನಗೆ ವಿ ಮಿಸ್ಡ್ ದಟ್ ಅಪಾರ್ಚುನಿಟಿ, ಅಥವಾ ಆ ಮೆಮ್ರಿನ ನೆನೆಸ್ಕೊಳ್ಳೋಕ್ಕೆ ನಾವು ನೋಡೋಕ್ಕಾಗಿಲ್ಲ. ನಾನು ತುಂಬ ಓಲ್ಡೆಸ್ಟ್ ಮೆಮ್ರಿ ಥಿಯೇಟ್ರಲ್ಲಿ ನನಗಿರೋದೇ ಐ ಥಿಂಕ್ ದರ್ಶನ್ ಸರ್ದು ಕರಿಯಾ ಅನ್ಕೋತೀನಿ. ಕರಿಯಾ 2000 ವೆರಿ ಮಚ್. ಐ ಥಿಂಕ್ ಹೈಸ್ಕೂಲ್ನಾಗಿದ್ವಿ ನಾವು ಅವಾಗ. ನನ್ನ ಫಸ್ಟ್ ಎವರ್ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಿರೋದು, ನಂಗೆ ನೆನಪಿರೋದು ಹಳ್ಳಿ ಮೆಸ್ಟ್ರು. ರವಿ ಸರ್ 91, 92. ನಾವು ನನಗೆ ನೆನ್ಪು ಮಾಡ್ಕೊಂಡ್ರೆ ಹಳೇದು ಅಂತಂದರೆ ಕನಸುಗಾರ, ರವಿ ಸರ್ದು. ಕನಸುಗಾರ ಇಲ್ಲ, ಹೊಸ ಕನಸುಗಾರನ ಒಂದು ಕನಸು ಕೇಳ. ಸೊ ಅದು ಸೂರ್ಯವಂಶ
ಸೂರ್ಯವಂಶ ಎಲ್ಲ ಅಷ್ಟೊತ್ತಿಗೆ ಸ್ಕೂಲು ಅದೇ ನಾವು ಕಾಲೇಜ್ಗೆ ಇದ್ವಿ ಅವಾಗ. ನಾಟ್ ಮಚ್ ಡಿಫ್ರೆನ್ಸ್. ಬಟ್ ಅಂದ್ರೆ ಕನ್ನಡ ಸಿನಿಮಾ ಹೇಳಿದ್ದೆ ನನಗೆ ಆಕ್ಚುಲಿ ಟೆಕ್ನಿಕಲಿ ಮೊದಲನೇ ಸಿನಿಮಾ ನನ್ನ ಲೈಫಲ್ಲಿ ನೆನಪಿರಂಗೆ ಅಂದ್ರೆ ಬಾಜಿಗರ್ ಅಂತ ಹೇಳ್ತೀನಿ. ಹಂಗೆ ನಂಗೆ ವೀರಕೇಸರಿ ನನಗೆ. ಓ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ನೆನಪಿತ್ತಾ? ನೆನಪಿತ್ತು ನನಗೆ. ನಾನು ಸುಮಾರು ಕಡೆ ಹೇಳ್ಕೊಂಡಿದ್ದೀನಿ ಇದನ್ನು, ರೇಡಿಯೋಲಿ ಹೇಳ್ಕೊಂಡಿದ್ದೀನಿ, ಸುಮಾರು ಇಂಟರ್ವ್ಯೂಸಲ್ಲಿ ಹೇಳ್ಕೊಂಡಿದ್ದೀನಿ. ನನಗೆ ಫಸ್ಟ್ ಆಫ್ ಆಲ್ ಅದು ಅವ್ರನ್ನ ರಾಜ್ಕುಮಾರ್ ಅಂತ ಕರೀತಾರೆ ಅಂತ ಗೊತ್ತಿರಲಿಲ್ಲ, ಅಷ್ಟು ಚಿಕ್ಕ ವಯಸ್ಸಲ್ಲ. ಓ ಅಂದರೆ ಇಟ್ಸ್ ಲೈಕ್ ಲಿಟ್ರಲಿ ಕಿಡ್. ಐ ಥಿಂಕ್ ಮತ್ತೆ ರಿಲೀಸ್ ಆಗಿರ್ಬೇಕು. ಇಲ್ಲ ಥಿಯೇಟರ್ ಬಗ್ಗೆ ಅಲ್ಲ ಇದು ನಾನು ಹೇಳ್ತಾ ಇರೋದು, ನನ್ನ ಓಲ್ಡೆಸ್ಟ್ ಮೆಮರಿ. ಓಕೆ ನಾನು ಥಿಯೇಟರ್ ಅಲ್ಲಿ ನಾನು ಒಂದು ನಿಮಿಷ ಹಿಂಗಿದು ಅಂತ ವೀರಕೇಸರಿ ಬೇರೆ ಅದು ಟಿವಿ ಅಲ್ಲ, ನಾನು ಟಿವಿ ಇನ್ಕಾರ್ನೇಷನ್ ಆಗಬೇಕಾಗಿತ್ತು. ಎಲ್ಲೋ ನವೀನ್ ಅವರ ಪುನರ್ಜನ್ಮ, ಇದನ್ನ ನಾ ತಮ್ನೇಲಲ್ಲಿ ಹಾಕ್ಬಿಡ್ತೀನಿ. ನವೀನ್ ಅವರು ಥಿಯೇಟರ್ ನೋಡಿದಂಥ ಮೊದಲನೇ ಸಿನಿಮಾ ವೀರಕೇಸರಿ. ಸೊ ವೇರ್ ಇಸ್ ಕಮಿಂಗ್, ಜೀವನದಲ್ಲಿ ಒಂದೇ ಆಸೆ ಇದ್ದಿತ್ತು, ಒಂದು ನನ್ನ ಸಿನಿಮಾ ಗಾಂಧಿನಗರದಲ್ಲಿ ಒಂದು ರಿಲೀಸ್ ಆಗಬೇಕು, ಅಷ್ಟೇ ನನಗೆ ಬೇಕಿರೋದು ಅಂತಿದ್ದು. ಬಟ್ ಪ್ರಾಬ್ಲಿ ಐ ವಾಸ್ ಲಕ್ಕಿ ಫಾರ್ ದಟ್ ಅನ್ಸುತ್ತೆ. ಅಂದರೆ ವಯಸ್ಸಿಂಗ್ ನಿಮ್ಮ ಕೋ ರಿಲೇಟ್ ಆಗುತ್ತೆ. ನನ್ನ ಮೊದಲನೇ ಸಿನಿಮಾ ಯಾವ ಕನ್ನಡ ಗೊತ್ತಿಲ್ಲ, ಭೂಮಿಕಾದಲ್ಲಿ ಇತ್ತೋ ಕೊಟ್ಟಾಗ, ಆ ಗಾಂಧಿನಗರಕ್ಕೆ ಬಂದಾಗ ನಿನ್ನ ಕಾರಲ್ಲಿ ಬರ್ತೀಯ, ಬಂದು ಇಳಿಸ್ಬಿಟ್ಟು ಹೋದಾಗ ಥಿಯೇಟ್ರಲ್ಲಿ ಪ್ರೊಜೆಕ್ಷನ್ ರೂಮಲ್ಲಿ ನಿಂತಿರ್ತೀಯ, ಇದನ್ನೆಲ್ಲ ಪೂಜೆ ಮಾಡ್ತಿರ್ಬೇಕಾದ್ರೆ ಐ ಆಮ್ ಲೈಕ್ ಐ ರಿಯಲಿ ಹ್ಯಾಡ್ ದಟ್ ಎಮೋಷನ್ಸ್ ಕನೆಕ್ಷನ್. ಅದು ಸ್ಕ್ರೀನ್ ಮೇಲೆ ಹೆಂಗಿತ್ತು ಅಂದರೆ, ಓಕೆ ನೀವು ಹೇಳ್ದಂಗೆ ದಿ ಔಟ್ಕಮ್ ಆಫ್ ದ ಫಿಲಮ್ ಇಸ್ ಡಿಫ್ರೆಂಟ್, ಬಟ್ ದ ಪ್ರಾಸೆಸ್ ಅನ್ನೋ ಇರುತ್ತಲ್ಲ ಅಲ್ವಾ, ಅದು ಮಜಾ ಕೊಡುತ್ತೆ. ಆ್ಯಂಡ್ ಚಿಕ್ಕ ವಯಸ್ಸಿಂದ ಇದೇ ರೋಡಲ್ಲಿ ಬಂದಿದ್ದೀನಿ. ಇವತ್ತು ನಂದೊಂದು ಸಿನಿಮಾ ರಿಲೀಸ್ ಆಗ್ತಿದೆ, ಒಂದು ಹೀರೋಗಳದ್ದು ಎಲ್ಲ ಹೀರೋಯಿನ್ ಕಟ್ಔಟ್ ಇದೆ, ಬಟ್ ಸ್ಟಿಲ್ ಮಯೂರ ರಾಘವೇಂದ್ರ ನಿರ್ದೇಶನ ಅಂತಿದೆ. ಲೈಕ್ ವಾವ್ ಗುಡ್ ಅಂದರೆ ಖುಷಿ ಆಗತ್ತೆ ಒಳಗಡೆ. ಬಟ್ ಅದನ್ನು ಎಷ್ಟೋ ಜನ ಈಗಿರೋ ಸಿನಿಮಾದವರು ಎಷ್ಟೋ ಜನ ಹೇಳ್ತಾರೆ, ಸಾರ್ ನಿಮ್ಗೆ ಗೊತ್ತಾ ಆ್ಯಕ್ಚುಲಿ ನೀವು ಲಕ್ಕಿ ಅಂತ ಹೇಳ್ತಾರೆ. ನಾನು ಯಾಕೆ ಏನು ರೀ ನಾವು ಸಿನಿಮಾ ಹಿಟ್ಟು ಮಾಡಿಲ್ಲ ಅಂತಾನೆ. ಸರ್ ಗಾಂಧಿನಗರದಲ್ಲಿ ನಮ್ದು ಯಾವುದೋ ಸಿನಿಮಾನೇ ರಿಲೀಸ್ ಆಗಿಲ್ಲ ಸರ್. ಹೌದು, ಭಾಳಷ್ಟು ಜನಕ್ಕೆ ಇರ್ತದೆ, ಭಾಳಷ್ಟು ಜನಕ್ಕೆ ಇದೆ. ಲಕ್ಕಿಲಿ ಸಸ್ಟೇನ್ ಆಗ್ತಿದ್ದಾವೆ ಥಿಯೇಟ್ರ್ಗಳು, ಯಾಕಂದರೆ ಎಲ್ಲನೂ ಮಾಲ್ ಆಗ್ತಾ ಹೋಗ್ತಿದ್ದಾವಲ್ಲ ಎಲ್ಲ ಕಡೆ. ಒಂದು ಥಿಯೇಟರ್ನ ಹೊಡೆದು ಅಲ್ಲಿ ಅದೇ ಜಾಗದಾಗೆ ಕಾಂಪ್ಲೆಕ್ಸನ್ನು ಮಾಡಿ ಅಥವಾ ಮಾಲ್ ಮಾಡಿ ಅದ್ರಾಗ ಒಂದು 4-5 ಆಡಿಗಳನ್ನ ಮಾಡಿ ಇದು. ಬಟ್ ಆ ಮೇನ್ ಥಿಯೇಟರ್ ಕಾನ್ಸೆಪ್ಟು, ಅಲ್ಲೊಂದು ಸೆಲೆಬ್ರೇಷನ್ನು, ಪಿಕ್ಚರ್ ರಿಲೀಸ್ ಆದಾಗ ಅಲ್ಲಿ ಹೋಗಿ ಅದೊಂದು ಫಸ್ಟ್ ಡೇ ಫಸ್ಟ್ ಶೋ ಅನ್ನುವಂಥದ್ದು ಮೂಮೆಂಟ್, ಸೆಲೆಬ್ರೇಷನ್ಸು, ಡೆಕೋರೇಷನ್ನು, ಅದು ನಾನು ಈಗಲೂ ಸ್ಟಾರ್ ಸಿನಿಮಾಗಳನ್ನು ನಾನು ಮಾಲಲ್ಲಿ ನೋಡಲ್ಲ. ಹೌದಾ? ಸಿಂಗಲ್ ಸ್ಕ್ರೀನ್ಗೆ ಹೋಗ್ತೀನಿ. ಬಟ್ ನಾನು ಎರಡೂ ಮಾಡ್ತೀನಿ. ನಂಗೆ ಹೆಂಗೆ ಗೊತ್ತಾ ಅಂದರೆ, ದಿ ಸ್ಟಾರ್ ಸಿನಿಮಾಗಳಲ್ಲಿ ದಿ ಪ್ರೊಡಕ್ಷನ್ ರಿಚ್ ಆಗಿರುತ್ತೆ. ಸಿಂಗಲ್ ಸ್ಕ್ರೀನ್ಗೆ ಹೋದಾಗ ನಂಗೆ ಆ ಸೌಂಡ್ ಎಫೆಕ್ಟ್ ಸಿಗೋದಿಲ್ಲ. ಇಲ್ಲ, ಈಗ ಬೆಟರ್ ಆಗ್ಯಾವ. ಈಗ ನಾನು ಮ್ಯಾಕ್ಸ್ ನೋಡಿದ್ದು ಮಾದೇಶ್ವರ, ಇದು ಇಲ್ಲಿ ಬನಶಂಕರಿ ದೇವಗೌಡ ಪೆಟ್ರೋಲ್ ಬಂಕ್ ದಾಟಿ ಮುಂದೆ ಬಂದರೆ ಇಲ್ಲಿ ಒಂದು ಮಾನಸನ, ಇಲ್ಲ ಶ್ರೀನಿವಾಸ ಇರ್ಬೇಕು. ಹಾಂ, ಆ ಥಿಯೇಟ್ರನ್ನ ನೋಡಿದ್ದು. ಅದಾದಮೇಲೆ ಅದು ಮುಗಿಸ್ಕೊಂಡು ಸಿದ್ಧಲಿಂಗೇಶ್ವರ ಥಿಯೇಟ್ರ್, ಅಲ್ಲಿ ಫ್ಯಾನ್ ಸೆಲೆಬ್ರೇಷನ್ ಇತ್ತು. ಅಲ್ಲಿ ಒಂದಿಷ್ಟು ಜನ ಸರ್ ಇಲ್ಲಿ ಬರ್ರಿ ಅಂತ ಅಂದ್ಬಿಟ್ಟು ಕರೆದ್ರು. ಮುಗಿಸ್ಕೊಂಡು ಅಬ್ಬರ ನೋಡೋಕ್ಕೆ, ಸೆಲೆಬ್ರೇಷನ್ ನೋಡೋಕ್ಕೆ ಅಂತ ದಟ್ ಐ ಅಗ್ರಿ. ನಾನು ಲಾಸ್ಟ್ ಯಾವ್ದು ಗೊತ್ತಾ ಸಿಂಗಲ್ ಸ್ಕ್ರೀನ್ ನೋಡಿದ್ದು, ಯುವಾದ್ ನೋಡಿದೆ. ಯುವಾದ್ ಫಸ್ಟ್ ಫಿಲಮು ಹಿತ ಆ್ಯಕ್ಟ್ ಮಾಡಿದ್ಲು. ಪ್ಲೀಸ್ ಥಿಯೇಟ್ರಿಗೆ ಹೋಗಿ ಬರ್ತೀಯಾ ಅಂತ ಸೈಡ್. ಓಕೆ ಹೇಳಿದೆ, ಮಚ್ಚಿ ಸಿಂಗಲ್ ಸ್ಕ್ರೀನ್ವರೆಗೆ ಏನು ಕೇಳ್ಸಲ್ಲ ಮಚ್ಚಿ ಅಂತಂದ್ಬಿಟ್ಟು ಅಂತ. ಸರಿ ಹೋಗೋಣ ಬಾ ಅಂತಂದ್ಬಿಟ್ಟು ಹೋದೆ. ಬಟ್ ಐ ಮಿಸ್ ದಟ್. ನೀವೆಲ್ಲ ಖುಷಿ ಇತ್ತು ಒಂಥರ, ಫುಲ್ಲು ಫ್ಯಾನ್ಸು ಎಲ್ಲ ಕೂತ್ಕೊಂಡು ನೋಡೋವಂಥದ್ದು ಇಲ್ಲ ಅಂತ. ಟಗರು ಹಂಗೆ ಮಾಡಿದೆ. ಟಗರು ಬೆಳಿಗ್ಗೆ 6 ಗಂಟೆಗೆ ಧನು ವೈಭವಿ ವೈಷ್ಣವಿ ಥಿಯೇಟ್ರ್ ಇದೆಯಲ್ಲ, ಅಲ್ಲಿ ಧನು ಫ್ಯಾನ್ಸ್ ಅಂದ್ಬಿಟ್ಟು ಕೊಟ್ಟರು. ಧನು ಸೆಂಟ್ ಮೀ 15 ಟಿಕೆಟ್ಸ್ ಕಳಿಸ್ಬಿಟ್ಟು ಫ್ರೆಂಡ್ಸನ್ನ ಹೋಗಿ ನೋಡಿದೆ. ಏನೂ ಕೇಳಿಸ್ತಿಲ್ಲ, ಸಖತ್ತಾಗಿದೆ. ಚರಣ್ದು ಈ ಕಡೆ ಬಿ ಜಿ ಎಮ್ ಬರ್ತಿದೆ, ಆ ಕಡೆ ಇನ್ನೊಂದು ಬಿ ಜಿ ಎಮ್ ಬರ್ತಿದೆ. ಆ್ಯಂಡ್ ಫಿಲಮ್ ಸೂಪರ್. ಅವತ್ತು ರಾತ್ರಿನೇ ನೈಟ್ ಶೋ ಮಲ್ಟಿಪ್ಲೆಕ್ಸ್ ಬುಕ್ ಮಾಡ್ಕೊಂಡು ಹೋಗಿ, ದಿಸ್ ಇಸ್ ಫಾರ್ ಚರಣ್. ಐಮ್ ಲೈಕ್, ಅಂದರೆ ಯೂಶಲಿ ಐ ಫೀಲ್ ದಟ್. ಅಂದರೆ ವೆನ್ ಯು ನೋ ದಟ್ ಒಂದು ಜರ್ನಿ ಅಂತಿದ್ದಾಗ ಐ ಅಗ್ರಿ. ಒಂದು ಮೈನ್ಯೂಟ್ ಥಿಂಗ್ಸ್ ನಮ್ಗಳಿಗೆ ಎಲ್ಲ ಸಣ್ಣದೂ. ಸುದೀಪ್ ಸರ್ದು ನಾನು ಅವರೊಟ್ಟಿಗೆ ಫೋಟೋ ತಗೊಂಡಿದ್ದು, ಸುದೀಪ್ ಸರ್ ನೋಡಿದ್ದು ಜಸ್ಟ್ 1 ಮಂತ್ ಬ್ಯಾಕ್. ಅವ್ರನ್ನ 2 ಸರಿ ಫಸ್ಟ್ ಟೈಮ್ ಭೇಟಿಯಾದಾಗಲೂ ನಾನು ತೋರ್ಸೋಕೆ ಹೋಗಿರಲಿಲ್ಲ ಫೋಟೋನ.
ಹೇಳಿದ್ದೆ ನಾನು ಭೇಟಿಯಾಗಿದ್ದೆ ಅಂತ. ರೀಸೆಂಟಾಗಿ ಮ್ಯಾಕ್ಸ್ ಇವೆಂಟ್ಗೆ ಗೆಸ್ಟಾಗಿ ಕರೆದಿದ್ರು, ಬನ್ನಿ ಇವೆಂಟ್ಗೆ ಅಂತ. ಆ ಇವೆಂಟ್ ಬಿಫೋರ್ ನಾನು ಅವ್ರಿಗೆ ಆ ಪಿಕ್ಚರ್ ತೋರಿಸಿದ್ದು ಬಂದು ಅವ್ರು ವಿಶ್ ಮಾಡಿ ದಟ್ ವಾಸ್ ಲವ್ಲಿ ಅಂತ ಅಂದ್ಕೊಂಡು ಮಾತಾಡಿ ಅದು ಯಾವಾಗಲೂ ಎಷ್ಟೋ ವರ್ಷಗಳ ಹಿಂದೆ ಅದು ಬೆಂಗಳೂರಿಗೆ ಬಂದಾಗ ಅವ್ರ ಮನೆ ಹತ್ರ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದು. ಅದಾದಮೇಲೆ ಇಂಟರ್ವ್ಯೂ ಮಾಡಿದ್ದೀನಿ ಅವ್ರನ್ನ. ಇಂಟರ್ವ್ಯೂ ಮಾಡಿದ್ದೀನಿ ಎಲ್ಲಿ? ಸಿಟಿ ಕೇಬಲಲ್ಲಿದ್ದಾಗ ಜಸ್ಟ್ ಮಾತಲ್ಲಿ ಪಿಕ್ಚರು. ಐ ಥಿಂಕ್ ಸಂತೋಷ ನರ್ತಕಿನ ಸಂತೋಷ್ ಪ್ರೀಮಿಯರ್ ಶೋ ಸಂತೋಷ್ ಹಿಂದಿನ ದಿವಸ ನಾನು ಹೋಗಿದ್ದು ಫಸ್ಟ್ ಡೇ ಫಸ್ಟ್ ಶೋ ಹಿಂದಿನ ದಿವಸ. ಬಟ್ ಹಿಂದಿನ ದಿವಸ 7 ಗಂಟೆಗೆ ಒಂದು ಪ್ರೀಮಿಯರ್ ಶೋ ಮಾಡಿದ್ದು. ಸೊ ಅಲ್ಲಿ ಹೋದಾಗ ಥಿಯೇಟ್ರ್ ಮೇಲ್ಗಡೆ ಹೋಗಿದ್ರು, ಎಲ್ಲ ಜನ ಒಳಗಡೆಯಿಂದ ನುಗ್ತಾ ಇದ್ರು. ಅರುಣ್ ಸಾಗರ್ ಅವರು ಇವರು ಇದ್ರು, ಎಲ್ಲರೂ ಹಿಂಗೆ ತಳ್ಳಿ ಹೋಗ್ತಾ ಇರ್ಬೇಕಾದ್ರೆ ನನಗೇನೋ ಗ್ಯಾಪ್ ಸಿಕ್ತು, ಹಿಂಗೆ ಹೋಗ್ಬಿಟ್ಟೆ ನಾನು. ನುಗ್ಗುಬಿಟ್ರಿ? ಒಳಗೆ ಹೋದಾಗ ನಾನು ಒಬ್ಬನೇ ಹೋಗೋಕ್ಕಾಗಿರೋದು, ಅಲ್ಲಿ ಲೋಗ ಇಟ್ಕೊಂಡು ಹೋಗೋಕ್ಕಾಗಿರೋದು. ಹಿಂಗೆ ತಿರುಗಿ ನೋಡಿದ್ರು, ಹಿಂಗೆ ನೋಡ್ಬಿಟ್ಟು ಆಮೇಲೆ ಅರುಣ್ ಸಾಗರ್ ಹತ್ರ ಮಾತಾಡ್ಕೊಂಬಿಟ್ಟು ಇಲ್ಲ ಸರ್ ನಾನು ಇಲ್ಲೇ ನಿಂತ್ಕೊತೀನಿ, ನೀವು ಮುಗಿಸ್ಕೊರಿ, ನೀವು ಮಾತಾಡೋದು ನಿಮ್ಮ ಬ್ರೇಕು ಮುಗಿಸ್ಕೊರಿ, ಆಮೇಲೆ ನಾನು 2 ನಿಮಿಷ ಮಾತಾಡ್ತೀನಿ ಅಂತಂದಾಗ ಮಾತಾಡೋಕ್ಕೆ ಬಿಟ್ರಾ? ಮಾತಾಡಿದ್ವಿ. ಆಮೇಲೆ ಅಪ್ಪು ಸರು 2ನೇ ಸರಿ ಅವ್ರನ್ನ ಬೆಟ್ಟಕ್ಕೆ ಹೋದಾಗ ಅವ್ರು ಗುರ್ತಿಡಿದು ಹಿಂಗೆ ಕೈ ಮಾಡಿ ಹಿಂಗೆ ಕರೆದು ಮಾತಾಡಿಸಿ, ದುಡ್ಡೆಲ್ಲ ವರ್ಕ್ ಆಗುತ್ತಾ ನಿಮಗೆ, ಇದೆಲ್ಲ ಓಕೆನಾ ದುಡಿಮೆ ಅಂತ. ಓಕೆ ಸರ್ ನಾನು ಆ್ಯಕ್ಚುಲಿ ಆ್ಯಕ್ಟರ್ ಆಗ್ಬೇಕು ಅನ್ಕೊಂಡಿನಿ ಸರ್ ಅಂತ. ನಾವು ಯಾರೇ ಸಿಕ್ಕರೂ ಹೇಳೋದು, ನಾವು ಆ್ಯಕ್ಟರ್ ಆಗ್ಬೇಕು ಅನ್ಕೊಂಡಿವಿ ಸರ್, ಆ್ಯಕ್ಟರ್ ಆಗ್ಬೇಕು ಅನ್ಕೊಂಡು. ಗುಡ್. ಯಾರೋ ಡೈರೆಕ್ಟರ್ ಸಿಕ್ಕರೂ ಇನ್ನೂ ಜಾಸ್ತಿ ಹೇಳ್ಕೊತಿದ್ವಿ, ಸರ್ ನಾನು ಆ್ಯಕ್ಚುಲಿ ನಾಟಕ ಗಿಟ್ಕ ಮಾಡ್ತೀನಿ ಸರ್, ನಮ್ಮ ಕಾಲೇಜ್ನಾಗೆಲ್ಲ ಒಂದು ಟೀಮ್ ಇತ್ತು ಸರ್, ನಾನು ಆ್ಯಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ, ಕರೀತಾರೇನೋ ಅಂತ. ಹಂಗೆ ಯಾರು ಸಿಕ್ಕರು ಸಿನಿಮಾದವ್ರು ಸಿಕ್ಕರು ಹೇಳ್ತಾ ಇದ್ವಿ. ಸೊ ಅವೆಲ್ಲ ನೆನ್ಸ್ಕೊಂಡ್ರೆ ವಾಪಸ್ ಕನೆಕ್ಟ್ ಆಗ್ತಾರೆ ಗೊತ್ತಾ. ವಾಪಸ್ ಈಗ ಸುದೀಪ್ ಸರ್ ಹೊಯ್ಸಳ ಪಿಕ್ಚರ್ ನೋಡಿದ್ರು, ಅವಾಗ ಮತ್ತೆ ವಾಪಸ್ ನಾವು ಮೀಟ್ ಮಾಡಿದ್ದು. ಗುಲ್ಟು ಸಿನಿಮಾ ನೋಡಿ ಅಪ್ಪು ಸರ್ ವಾಪಸ್ ಬಂದಿದ್ದು, ಕರೆದು ಮನೆಗೆ ಕರೆದ್ಬಿಟ್ಟು ಲೆಟ್ಸ್ ಡೂ ಸಮಥಿಂಗ್, ಐ ಹ್ಯಾವ್ ಸಮ್ ಸರ್ಪ್ರೈಸ್, ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು ಅಂತ ಅಂದ್ಕೊಂಡು ಅವ್ರು ಹೇಳಿದ್ದು. ಆಮೇಲೆ ದುನಿಯಾ ವಿಜಯ್ ಸರ್ ಮನೆಗೆ ಕರೆದ್ಬಿಟ್ಟು ಅಲ್ಲಿ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ, ನೀವು ಆ್ಯಕ್ಟ್ ಮಾಡಿರಿ ಅಂತಂದು ಅಂದ್ಬಿಟ್ಟು ಹೇಳಿದ್ದು. ಗಣೇಶ್ ಸರ್ ಜೊತೆಗೆ ಒಂದ್ಸರಿ ನಾವು ಆ್ಯಕ್ಚುಲಿ ಮಾತಾಡೋಕ್ಕಾಗಿಲ್ಲ. ಇಷ್ಟು ಸಂದರ್ಭಗಳು ಬಂದವು, ಯಾವತ್ತೂ ಕೂಡ ಮಾತಾಡೋಕ್ಕಾಗಿಲ್ಲ, ಅದೇನೋ ಗೊತ್ತಿಲ್ಲ. ಅವ್ರ ಮನೆ ಹತ್ರಕ್ಕೆ ಹೋಗಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. ಅದರ್ವೈಸ್ ಯಾರ್ಯಾರನ್ನೆಲ್ಲ ನಾನು ಭೇಟಿಯಾಗಿ ಮಾತಾಡ್ಸಿದ್ದೆ ಅವ್ರನ್ನೆಲ್ಲರನ್ನೂ ಮತ್ತೆ ವಾಪಸ್ಸು ಮೀಟ್ ಮಾಡೀನಿ ನಾನು. ಒಂದು ಅವಕಾಶ ಸಿಕ್ಕು ಸಿನಿಮಾ ಆದಮೇಲೆ ಮೀಟ್ ಮಾಡಿದ್ದೀನಿ. ನನಗೆ ಆಲ್ವೇಸ್ ಒಂದು ಡೌಟ್ ಇದೆ, ಆಫ್ ಕ್ಯಾಮ್ರಾದಲ್ಲಿ ನವೀನ್ ಇಷ್ಟು ನಗು ಮುಖನ ಸ್ಕ್ರೀನ್ ಮೇಲೆ ಯಾಕೆ ತರಲ್ಲ? ಅಯ್ಯೋ, ನಾವು ಹುಡುಕಿ ಸಾಕಾಗೈತೆ ನನಗೂ. ಈಗ ನೆಕ್ಸ್ಟು ನಾನು ಅದೇ ಹೇಳ್ತಿದ್ದೆ ಮೊನ್ನೆ, ಚಾಯ್ಸ್ ಆಫ್ ಸ್ಕ್ರಿಪ್ಟ್ದು ನೀವು ಕಾಂಪ್ಲಿಮೆಂಟ್ ಕೊಡ್ತೀರಿ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೊತೀರಂತ. ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅರ್ಧ ಅಷ್ಟೇ ನಾನು ಕ್ರೆಡಿಟ್ ತಗೋಬೇಕು, ಮಿಕ್ಕಿದೆಲ್ಲ ಡೈರೆಕ್ಟರ್ಸ್ಗೆ ಹೋಗಬೇಕು ಅಂತ. ಚಾಯ್ಸಸ್ ಇವಾಗ ಕ್ರಿಯೇಟ್ ಆಗ್ತಿರೋದು ಆ್ಯಕ್ಚುಲಿ. ನಾನೊಂದು ಪಾಯಿಂಟಲ್ಲಿ ಏನು ಅನ್ಕೊಂಬಿಟ್ಟಿದ್ದೆ ಗೊತ್ತಾ, ಸೇಯಿಂಗ್ ಲೈಕ್ ಬಿಕಾಸ್ ಐ ವಾಚ್ ಮೋಸ್ಟ್ ಆಫ್ ಯುವರ್ ಫಿಲ್ಮ್ಸ್ ನೋಡಿದ್ದೀನಿ. ನನಗೆ ಯಾವಾಗಲೂ ಹೇಳ್ತಿರ್ಬೇಕಾದ್ರೆ ಈಸ್ ಡೂಯಿಂಗ್ ಅ ಸ್ಟೀರಿಯೋಟಿಪಿಕಲ್ ರೋಲ್ಸ್ ಗುರು, ಬಿಕಾಸ್ ಐ ಫೀಲ್ ಲೈಕ್ ಈಸ್ ಲುಕಿಂಗ್ ಸೇಮ್ ಇನ್ ಎವ್ರಿ ಫಿಲ್ಮ್. ನನಗೆ ಎಮೋಷನಲ್ ಆಗಿರುವಂತ ಸೇಮ್ ಒಂಥರ ಸೇಯಿಂಗ್ ಲೈಕ್ ವೆರಿ ಸೀರಿಯಸ್. ಈಗ ಹೊಂದಿಸಿ ಬರೆಯಿರಿ, ಈಗ ಗುಲ್ಟೂಲು ಯು ಆರ್ ವೆರಿ ಸೀರಿಯಸ್. ಬಟ್ ಡೈಮೆನ್ಷನ್ಸ್ ಬೇರೆ ಇದೆ. ಡೈಮೆನ್ಷನ್ ಕರೆಕ್ಟ್, ಬದುಕುಗಳು ಬೇರೆ ಇದಾವೆ. ಕರೆಕ್ಟ್. ಹಂಗೆ ನಾವು ತಗೊಳಕ್ ಹೋದ್ರೆ ನೀವು ರಾಬರ್ಟ್ ಡಿನರು ಮತ್ತು ಡೆಂಜಲ್ ವಾಷಿಂಗ್ಟನ್ ಆ ಥರ ಸಿನಿಮಾಗಳನ್ನ ತಗೊಳಕ್ಕೆ ಅವ್ರದ್ದು ಕರಿಯರು ಮತ್ತು ಅವ್ರದ್ದು ಲೈಫ್ ಸ್ಪ್ಯಾನ್ನ ಕನ್ಸಿಡರ್ ಮಾಡೋಕ್ಕೆ ಹೋದರೆ ಎಲ್ಲೋ 2-3 ಸಿನಿಮಾಗಳು ಬೇರೆ ಥರದ್ದು ಮಾಡಿರೋದು ಅವರು. ಇದೆಲ್ಲ ರೆಸ್ಟ್ ಆಫ್ ದ ಸಿನಿಮಾಸ್ ಒಂದೇ ಜಾನ್ರಲ್ಲಿ ಮಾಡ್ತಾ ಬಂದಿರೋ. ಸಿ ಬಟ್ ಮೈ ಪಾಯಿಂಟ್ ಇಸ್ ಇಫ್ ಯು ವರ್ ಲೈಕ್ ದಟ್, ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಇಟ್, ನಾನು ಜಸ್ಟಿಫೈ ಮಾಡ್ತಾ ಇಲ್ಲ, ನಾನು ಜಸ್ಟ್ ನೆನಪಾಯ್ತು ಅದನ್ನ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮಗೆ ಆಯ್ಕೆಗಳು ನಮ್ಮವಾಗಿರಲ್ಲ ಪರಿಪೂರ್ಣವಾಗಿ. ಆಯ್ಕೆಗಳು ಹೆಂಗಾಗಿರ್ತವೆ ಅಂತಂದರೆ, ಇವಾಗ ನೀವು ಒಂದು ಕತೆ ಕೇಳ್ತೀರಿ, ಸಕ್ಕತ್ ಎಕ್ಸೈಟ್ ಆಗ್ತೀರಿ, ಸರ್ ನಿರ್ಮಾಪಕರು ನೀವೇ ಹುಡುಕೊಡ್ಬೇಕು ಅಂತ, ಸರ್ ಪ್ರೊಡ್ಯೂಸರ್ ಇಲ್ಲ ಅಂತ. ಸೊ ನಾವು ಹುಡುಕ್ತೀವಿ ಪ್ರೊಡ್ಯೂಸರ್ನ.
ಎಲ್ಲೋ 1.5-2 ಹಾಕೋರು ಸಿಗ್ತಾರೆ. ಹಾಂ ಆಮೇಲೆ ಇನ್ನೂ ಮತ್ತೆ ಹುಡುಕ್ತಾ ಇರ್ತೀವಿ. ಆ ಹುಡುಕೋ ಪ್ರೊಸೆಸ್ ಒಳಗೆ ನಿರ್ದೇಶಕ ಆದವನು ಹುಡುಕ್ತಾ ಇರ್ತಾನೆ. ಆತನಿಗೊಬ್ಬರು ದೊಡ್ಡ ಪ್ರೊಡ್ಯೂಸರ್ ಒಬ್ಬರು ಸಿಗ್ತಾರೆ, ನಮಗೆ ಮಾಡಿ ಸಿನಿಮಾನ ಅಂತಾರೆ. ಅದು ಆ ಸಿನಿಮಾ ಅವ್ರ ಪಾಲಾಗತ್ತೆ. ನಾನು 1 ವರ್ಷ 1.5 ವರ್ಷ ಒಂದು ಸಿನಿಮಾಗೋಸ್ಕರ ಕಾದಿದ್ದೀನಿ. ಆಫ್ಟರ್ ಗುಲ್ಟು, ಆಫ್ಟರ್ ಸಕ್ಸಸ್ ಗುಲ್ಟು ಅಂತ 1.5 ವರ್ಷ. ಹಾಂ, 1.5 ವರ್ಷ ಬಿಫೋರ್ ರಿಲೀಸ್. ಬಟ್ ಬಂದಿತ್ತಾ ಇರೋದು ಆಫರ್ಸ್ಗಳು? ಅಲ್ಲಲ್ಲ, ಆ ಸಬ್ಜೆಕ್ಟ್ ಮೇಲೆ. ಆಮೇಲೆ ನಮ್ಮ ಜನಾರ್ದನ್ ಚಿಕ್ಕಣ್ಣ ಬೈದ ನನಗೆ, ಹಾಂ ಏನು ಮಾಡ್ತಿದ್ಯಾ ನೀನು ಅಂತಂದ್ಬಿಟ್ಟು. ಅಟ್ ದ ಸೇಮ್ ಟೈಮ್ ಅದು ಬೇರೆಯವ್ರ ಪಾಲಾಯಿತು ಸಿನಿಮಾ. ಅದು ಬೇರೆ ರಿಲೀಸ್ ಆಯ್ತಾ? ಇಲ್ಲ, ರಿಲೀಸ್ ಆಗಿಲ್ಲ ಇನ್ನೂ. ಅದು ಬೇರೆಯವ್ರ ಪಾಲಾದಾಗ ಅವಾಗ ಅದಕ್ಕೆ ಹೇಳೋದು, ಯು ಶುಡ್ ನಾಟ್ ಇನ್ವೆಸ್ಟ್ ಸಚ್ ಬಿಗ್ ಟೈಮ್ ಅಂತ. ಅಷ್ಟು ದೊಡ್ಡದಂಥ ಸಮಯನ ಒಂದು ಕಡೆ ಇನ್ವೆಸ್ಟ್ ಮಾಡಬೇಡ. ಆ್ಯಂಡ್ ಎಸ್ಪೆಷಲಿ ವೆನ್ ಯು ಹ್ಯಾವ್ ಗಾಟ್ ದಿ ಇನ್ಸ್ಟೆಂಟ್ ಸಕ್ಸಸ್ಗಳು ಬಂದಾಗ, ಅಂದರೆ ಸಕ್ಸಸ್ ಬಂದಾಗ ಇನ್ಸ್ಟೆಂಟಾಗಿ ಕನ್ವರ್ಟ್ ಮಾಡೋಕ್ಕೆ, ಅದು ಕನ್ವರ್ಟ್ ಮಾಡಬೇಕು ಅಂತ ಆಗಲಿಲ್ಲ. ಇನ್ನೊಂದು ಸಿನಿಮಾ ನನ್ನ ಸ್ನೇಹಿತನೇ ನಿರ್ದೇಶನ ಮಾಡ್ತಾಯಿದ್ದೆ ಸಿನಿಮಾ. ಹೈದರಾಬಾದಲ್ಲಿ ಒಳ್ಳೊಳ್ಳೆ ಮೀಟಿಂಗ್ಗಳಾಗತ್ತೆ. ಗೀತಾ ಆರ್ಟ್ಸ್ 2ಗೂ ಪಿಚ್ ಆಗುತ್ತೆ. ಇನ್ನೊಂದು ಪ್ರೊಡಕ್ಷನ್ ಏನೋ ಗೀತಾ ಆರ್ಟ್ಸ್ ಅವ್ರದ್ದೇ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲಿ ಪಿಚ್ ಆಗುತ್ತೆ. ಬೇರೆ ಬೇರೆ ಆ್ಯಕ್ಟರ್ಸ್ಗಳ ಜೊತೆ ಮಾತುಕತೆ ಆಗುತ್ತೆ. ಸಿನಿಮಾಟೋಗ್ರಾಫರ್ ಫಿಕ್ಸ್ ಆಗ್ತಾರೆ, ಆಫೀಸ್ ಆಗುತ್ತೆ, ಕೂತು ಡಿಸ್ಕಸ್ ಮಾಡ್ತೀವಿ, ರೈಟರ್ಸ್ ಬರ್ತಾರೆ, ಕತೆಗಳನ್ನ ಶುರು ಮಾಡ್ತೀವಿ. ಎಕ್ಸ್ಟ್ರಾಡಿನರಿ ಪೊಲಿಟಿಕಲ್ ಥ್ರಿಲ್ಲರು. ಅದು ಬಿಟ್ಟೋಗಿದ್ದು ಒಂದು ರೂರಲ್ ಆ್ಯಕ್ಷನ್ ಡ್ರಾಮಾ. ಇವೆರಡೂ ಮಿಸ್ ಆಗ್ತವೆ, ಇವೆರಡೂ ಹೋಗ್ಬಿಡ್ತವೆ. ಇದಕ್ಕೆ ನಾನು ಒಂದು 80 kg ಮೇಲೆ ದುಂಡುಗಾಗಿ ಇಷ್ಟುದ್ದ ದಾಡಿ ಬಿಡ್ತೀನಿ ಇನ್ನೊಂದು ಪಿಕ್ಚರ್ಗೆ. ಅದೊಂದು 6-7 ತಿಂಗಳಾಗುತ್ತೆ. ಸಾರಿ ಮಗ, ಆಗ್ತಿಲ್ಲ, ಇನ್ವೆಸ್ಟರ್ ಸ್ವಲ್ಪ ಬ್ಯಾಕ್ಔಟ್ ಆಗ್ಬಿಟ್ರು ಅಂತ. ಅವನು ಆ ಪಿಕ್ಚರೇ ಮಾಡಲಿಲ್ಲ ನನ್ನ ಸ್ನೇಹಿತ. ಇನ್ನೊಂದು ಸಿನಿಮಾ ಬೇರೆಯವ್ರಿಗೆ ಯಾರಿಗೂ ಹೋಗುತ್ತೆ. ಇನ್ನೊಂದು ಸಿನಿಮಾ ಅಡ್ವಾನ್ಸ್ ಕೊಡ್ತಾರೆ ನನಗೆ ಇಮ್ಮಿಡಿಯೇಟಾಗಿ. 3 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಒಂದಿಷ್ಟು ಮೀಟಿಂಗ್ಗಳಾಗುತ್ತೆ, ಡೈರೆಕ್ಟರ್ ಜೊತೆ ಡಿಸ್ಕಷನ್ ಆಗುತ್ತೆ. ಸೋನಲ್ ಅವರು ಹೀರೋಯಿನ್ ಆಗಿ, ಸೋನಲ್ ಮೊಂಟೆರೋ ಅವರು ಕೂಡ ಬರ್ತಾರೆ. ಬಂದು ಹೀರೋಯಿನಾಗಿ ಅವ್ರ ಜೊತೆ ಡಿಸ್ಕಷನ್ ಆಗುತ್ತೆ. ಅದಾದಮೇಲೆ ಮತ್ತೇನು ಅಪ್ಡೇಟ್ ಬರೋಲ್ಲ. ಅದಾದಮೇಲೆ ಕಾಸ್ಟ್ಯೂಮ್ಸು ಇದಾಗುತ್ತೆ. ನಾನು ವರ್ಕೌಟ್ ಶುರು ಮಾಡ್ತೀನಿ, ನಾನು ರೆಡಿ ಆಗ್ತಾ ಹೋಗ್ತೀನಿ. 6-7 ಮಂತ್ಸ್ ಆಗುತ್ತೆ. ಇನ್ನೂ ಡಿಲೇ ಆಗ್ತಾನೆ ಇರುತ್ತೆ. ಸೊ ನನಗೆ ಬೇರೆ ಸಿನಿಮಾಗಳು ಬಂದಿದ್ದು ಧರಣಿ ಮಂಡಲ ನಾನು ಓಕೆ ಬೇಡ ಬಿಡು ಅಂತ ಅನ್ಕೋತೀನಿ. ಧರಣಿ ಮಂಡಲ ಬೇಡ ಅನ್ಕೊಂಡಿದ್ರಾ? ಬೇಡ ಅನ್ಕೋತೀನಿ. ಧರಣಿ ಮಂಡಲ ಬೇಡ ಬಿಡು ಅನ್ಕೋತೀನಿ. ಹೊಂದಿಸಿ ಬರೀರಿ ಬರುತ್ತೆ. ಇಲ್ಲ ಯೋಚನೆ ಮಾಡೋಣ ಬಿಡು, ಇದು ಏನು ಮಾಡೋದು, ಈಗ ಆಲ್ರೆಡಿ ಇದೆಯಲ್ಲ ಅಂತ ನಿರ್ಮಾಪಕರು ಹೇಳ್ತಾರೆ. ಹೋಗಿ ಹೇಳ್ತೀನಿ ಒಂದು ಮಾತಿಗೆ, ನಮ್ಮ ಸ್ನೇಹಿತರೆ ನಿರ್ದೇಶನ ಮಾಡ್ತಿದ್ದಾರೆ ಸರ್, ಹಿಂಗೆ ಲೇಟ್ ಆಗ್ತಿದೆಯಲ್ಲ, ಅದನ್ನ ಏನಾದ್ರು ಮುಂದುವರ್ಸ್ಲಾ. ಅದು ಹೆಂಗೆ ರೀ ಮಾಡ್ತೀರಾ, ಇಲ್ಲಿದೆಯಲ್ರಿ ಅಡ್ವಾನ್ಸ್ ಕೊಟ್ಟಿಲ್ವೇನ್ರಿ, ಏನು ಸ್ವಲ್ಪ ಬೇಕಾ ಏನಾರು, ಇದು ಮುಗಿಸ್ಕೊಂಡು ಮಾಡಿ, ನಿಮಗೊಂದು ಒಳ್ಳೆ ಲೈಫ್ನ ನಾನು ಇಡ್ತೀನಿ ಅಂತಾರೆ. ನನಗೆ ಆಮೇಲೆ ಕೋಪ ನೆತ್ತಿಗೆದ್ಬಿಡ್ತದೆ. ಏನಿದು ಹಿಂಗೆ ಮಾತಾಡ್ತಾರೆ, ಯಾಕೆ ಅಷ್ಟು ಲೀನಿಯನ್ಸ್ ಯಾಕೆ ತಗೊಳ್ಳೋದು, ಬೇರೆ ಸಿನಿಮಾಗಳು ಮಾಡೋಕ್ಕೆ ಬಿಡ್ತಾಯಿಲ್ಲ ಅಂದಾಗ ನಾನು ವಾಪಸ್ ಬೈತೀನಿ. ಸಭ್ಯತೆಯ ಮೀರಿದ ಒಂದು ಮಾತು ಕೇಳಿಬರ್ತೈತೆ ಆ ಕಡೆಯಿಂದ. ನನಗೆ ಇನ್ನೂ ಕೋಪ ಬಂದ್ಬಿಡ್ತದೆ. ನೀನು ಎಷ್ಟು ಕೊಟ್ಟಿದ್ಯಾ ಆ ದುಡ್ಡು ಮತ್ತು ನನ್ನ ಸಮಯ, ಇವೆರಡಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಸ್ಟಿಲ್ ಅಲ್ಲಿ ರಿಟರ್ನ್ ಯುವರ್ ಮನಿ ಅಂತಂದ್ಬಿಟ್ಟು ನಾನು ಮತ್ತೆ ಸಾಲ ಮಾಡಿ ವಾಪಸ್ಸು 2.5 ಲಕ್ಷ ದುಡ್ಡು ಕೊಡ್ತೀನಿ. ಇನ್ನೂ 50,000 ನಾನು ಇವತ್ತಿಗೂ ಕೊಟ್ಟಿಲ್ಲ. ಅದಾದಮೇಲೆ ಮತ್ತೆ ಸರಿ ಹೋಗುತ್ತೆ ಈಕ್ವೇಷನ್ನು. ಅವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಅವರು ಮತ್ತೆ ನಾನು ಅವ್ರಿಗೆ ಕೂತ್ಕೊಂಡು ಅವರು ಅಂತಾರೆ ನಾನು ಸ್ವಲ್ಪ ಕೋಪದಲ್ಲಿದ್ದೆ ಮಾತಾಡ್ಬಿಟ್ಟೆ ಅಂತ. ನಾನು ವಾಪಸ್ ಇರಲಿ ಬಿಡಿ ಪರವಾಗಿಲ್ಲ, ಕೋಪದಲ್ಲಿದ್ದಾಗ ಎಲ್ಲರೂ ಮಾತಾಡ್ತಾರೆ, ನಾನು ಅದಕ್ಕೆ ವಾಪಸ್ ಮಾತಾಡಿದೆ, ನೀವು ಏನೋ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ. ದೆನ್ ಎವ್ರಿಥಿಂಗ್ ಫೈನ್. ಇವತ್ತು ಸಿಕ್ಕರೂ ಚೆನ್ನಾಗಿ ಮಾತಾಡ್ತೀವಿ. ಬಟ್ ಅವಾಗ ಹೋದಂಥ ಸಮಯ ಆಗಲಿ, ಅದು ಅವ್ರಿಗೂ ಉಪಯೋಗ ಆಗಲ್ಲ, ನನಗೂ ಉಪಯೋಗ ಆಗಿರಲ್ಲ. ಇಫ್ ಐ ಲುಕ್ ದ್ಯಾಟ್ ಚಾಯ್ಸಸ್, ನಮಗೆ ಇವತ್ತು ಈ ಮಾತು ಬರ್ತಾ ಇರಲಿಲ್ಲ, ಈ ಪ್ರಶ್ನೆನೇ ಹೇಳ್ತಾ ಇರಲಿಲ್ಲ. ನಾನು ಹೇಳ್ತಾ ಇರೋದು, ಅವಾಗ ನಮಗೆ ಚಾಯ್ಸಸ್ ಅಂತ ಇರಲ್ಲ. ಅಂದರೆ ಹೋಪ್ ಯು ಡಿಡ್ಂಟ್ ಗೆಟ್ ಅಫೆಂಡೆಡ್ ವಿತ್ ನೋ ಐ ಆಮ್ ಜಸ್ಟ್ ಟೆಲ್ಲಿಂಗ್ ದ ಪ್ರಾಸೆಸ್, ಅದು ಯಾವ್ಯಾವ ರೀತಿ ಆಗ್ತಾವೆ ಅಂತ. ಸೊ ಇಲ್ಲಿವರೆಗೂ ನಮ್ಗೆ ಹೆಂಗಿರ್ತಾವೋ ಅಂತಂದರೆ,
ಬರುವ 4, 3, 5, 6, 7 ಚಾಯ್ಸಸ್ಗಳಲ್ಲಿ ಯಾವುದು ಬೆಟ್ರಾಗಿ ಟೀಮಾಗಿ ಕಾಣಿಸ್ತೈತೆ, ಯಾವ್ದು ರೈಟಿಂಗ್ ಚಲೋ ಐತೆ, ಯಾವುದು ಕತೆ ಮೂವಿಂಗ್ ಆಗಿದೆ, ಯಾವುದು ಪಾತ್ರದ ನೆಲಗಟ್ಟು ಮತ್ತು ಆರ್ಕ್ ಚಲೋ ಐತಿ, ಓಕೆ ಇದನ್ನು ಮಾಡೋಣ. ಸೊ ಹಂಗೆ ಹೋಗಿರ್ತವೆ. ಈಗಿದೆಯಲ್ಲ ಈ ಪಾಯಿಂಟ್ ಮೇಲೆ, ಈ ಒಂದು ಹಂತದ ಮೇಲೆ ನಮಗೆ ಚಾಯ್ಸಸ್ ಅನ್ನೋದು ಸಿಗ್ತಾ ಹೋಗೋದು. ಕರೆಕ್ಟ್. ನಾನು 1.5 ವರ್ಷದಿಂದ ಪಿಕ್ಚರ್ ಮಾಡಿಲ್ಲ, ನಾನು ಶೂಟಿಂಗೇ ಮಾಡಿಲ್ಲ 1.5 ವರ್ಷ. ಈಗ ಲಾಸ್ಟಾ? ಈಗ ಇದೆಲ್ಲ 1.5 ವರ್ಷದ ಹಿಂದೆ ಬಂದಿದ್ದು. ನೋಡಿದವ್ರು ಏನಂತಾರೆ 2 years ಬ್ಯಾಕ್, ಹೊಯ್ಸಳಗೂ ಮುಂಚೆ ಶೂಟ್ ಆಗಿದ್ದು, ಅದು ಮುಗಿಸಿದ್ದು. ಸಲಾರ್ ನಾನು ಲಾಸ್ಟ್ ಶೂಟ್ ಮಾಡಿದ್ದು. ಅದು ಬಿಟ್ಟರೆ ಶಿವಣ್ಣ ಅವ್ರದ್ದು ಸಿನಿಮಾ. ಶಿವಣ್ಣ ಅವ್ರದ್ದು ಅದು ಶಿವಣ್ಣ 131 ಟೈಟ್ಲ್ ಇನ್ನೂ ಫಿಕ್ಸ್ ಆಗಿಲ್ಲ. 1 ತಿಂಗಳು ಶೂಟ್ ಮಾಡಿದ್ದು. ಅದು ಬಿಟ್ಟರೆ ನಂದು ಅಂತ ನಾನು ಲೀಡಾಗಿ ಯಾವುದೂ ಪಿಕ್ಚರ್ ನಾನು ಶೂಟಿಂಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ ಇನ್ನೂ ಬೆಟರ್ ಚಾಯ್ಸಸ್ಗೆ ಹೋಗಬೇಕು, ಆಮೇಲೆ ಬೇರೆ ಥರದೊಂದು ಸಿನಿಮಾನ ಮಾಡಬೇಕು, ಸರಿಯಾಗಿ ಇನ್ನು ಸ್ವಲ್ಪ ಸಿದ್ಧತೆಗಳಾಗಬೇಕು. ಆ್ಯಕ್ಚುಲಿ ಮಾರ್ಕೆಟ್ ಆಗಲಿ ಅಥವಾ ಟೇಸ್ಟ್ ಆಗಲಿ, ಅಭಿರುಚಿನೂ ಬದಲಾಗಿದೆ, ಮಾರ್ಕೆಟು ಬದಲಾಗೈತೆ, ನಾವು ಬದಲಾಗಬೇಕು, ಅದಕ್ಕೆ ತಕ್ಕಂತೆ ನಾವು ಜಾಸ್ತಿ ವರ್ಕ್ ಮಾಡಬೇಕು ಅದಕ್ಕೆ ಅಂತ. ಸೊ ಇನ್ಮೇಲೆ 100% ಅದು ಕ್ರೆಡಿಬಿಲಿಟಿ ಆಗಲಿ, ಬ್ಲೇಮ್ ಆಗಲಿ, ಅಥವಾ ಎನಲೈಸಿಸ್ ಆಗಲಿ, ಅಥವಾ ಅವಾರ್ಡ್ಸ್ ಆಗಲಿ, ರಿವಾರ್ಡ್ಸ್ ಆಗಲಿ, ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಹಗ್, ಇನ್ಕ್ಲೂಡಿಂಗ್ ಅ ಬ್ಲಿಂಕ್, ಎವ್ರಿಥಿಂಗ್ ಇಸ್ ಮೈನ್. ಈ ಉಗ್ರಂ ಸ್ಟೈಲಲ್ಲಿ ಶ್ರೀಮುರಳಿ ಅವ್ರು ಹೇಳ್ದಂಗೆ ಗೇಟ್ ಎಳ್ದಾಗಿದೆ. ಇನ್ನಿದ್ರ ಒಳಗಡೆ ಇರೋದೆಲ್ಲ ನಂದೇ. ಚಾಯ್ಸಸ್ ವಿಲ್ ಬಿ ಮೈನ್. ಯಾಕಂದರೆ ಈಗ ಚೂಸ್ ಮಾಡೋ ಹಂತಕ್ಕೆ ಬಂದಿದ್ದೀವಿ ಅಂತ. ಇವಾಗ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ವಾರಕ್ಕೆ 2 ಕತೆ ಕೇಳ್ತೀನಿ, ಕನ್ಸಿಸ್ಟೆಂಟಾಗಿ 2 ಕತೆಗಳನ್ನ ಕೇಳಕ್ಕೆ ವಾರಕ್ಕೆ. ಸೊ ಒಂದೊಂದು ವಾರ ಎಲ್ಲರೂ ಹೊರಗೆ ಹೋಗಿದ್ದೇವಪ್ಪ ಅಂದರೆ ಆಗಲ್ಲ, ನಾನು ಸ್ಕೆಡ್ಯೂಲ್ ಮಾಡ್ಕೊತೀನಿ ವಾರದಲ್ಲಿ ಅಟ್ಲೀಸ್ಟ್ 2 ಕತೆ ಕೇಳಬೇಕು ಅಂತ. ಕೆಲವೊಂದು ಸರಿ ದಿನ ಕನ್ಸಿಸ್ಟೆಂಟ್ 3 ದಿವಸ ಒಂದೊಂದು ಕತೆ ಕೇಳ್ಕೊತ ಹೋಗಿರ್ತೀವಿ. ಬಟ್ ಯಾವುದು ಇನ್ನೂ ಒಪ್ಪಿಲ್ಲ. ಇಲ್ಲ, 2 ಫೈನಲೈಸ್ ಮಾಡಿದ್ದೀನಿ. ಅದ್ರಾಗ ಒಂದು ನಾನು ಜನಾರ್ದನ್ ಚಿಕ್ಕಣ್ಣ ವರ್ಕ್ ಮಾಡ್ತಿದ್ದೀವಿ, ಗುಲ್ಟು ಡೈರೆಕ್ಟರ್. ಇನ್ನೊಂದು ನಮ್ಮ ನಾರ್ತ್ ಕರ್ನಾಟಕ ಕಡೆ ಇರುವಂಥ ಕತೆ ಒಂದು ವರ್ಕ್ ಮಾಡತ್ತೀವಿ. ಸೊ ಸ್ಟಿಲ್ ವಿ ಆರ್ ವರ್ಕಿಂಗ್. 1.5 ವರ್ಷ ನಾನು ಶೂಟಿಂಗ್ ಮಾಡಿಲ್ಲ ಅಂದರೂ ಕೂಡ ಇವಾಗ ವಿ ಆರ್ ವರ್ಕಿಂಗ್ ಅದ್ರ ಮೇಲೆ. ಬಟ್ ಅದೇ 1.5 ವರ್ಷ ಅಲ್ಲಿ ಹೋಯ್ತು ಗೊತ್ತಾ, ಗುಲ್ಟು ಆದಮೇಲೆ ಕಾದು ಹಂಗೆ ಹೋಗೋದು ಬೇಡ. ನೀವು ಇದು ಮಾಡ್ತೀವಿ ಅಂತ ಅದಕ್ಕೆ ಕಾಯೋದು ಬೇರೆ ಇರ್ತೈತೆ, ಇದು ಮಾಡ್ತೀವಿ ಅಂತ ಕಾದು ಹೋಗೋದಿರ್ತೈತಲ್ಲ, ಅದು ಭಾಳ ಹರ್ಟ್ ಮಾಡುತ್ತೆ. ಸೊ ಟೆಕ್ನಿಕಲಿ ಐಮ್ ಜಸ್ಟ್ ಟ್ರೈಂಗ್ ಟು ಅನಲೈಸ್. ಈಗ 2018 ಗುಲ್ಟು ರಿಲೀಸ್ ಆಗುತ್ತೆ. ನೆಕ್ಸ್ಟ್ 2 ವರ್ಷ ಡಮರ್ ಪ್ರಪಂಚದಲ್ಲಿ ಯಾರಿಗೆ ಏನು ನಮ್ಮ 21ವರೆಗೂ. ಸೊ 21ರಿಂದ 24 ಒಳಗಡೆ ನೀವು 6 ಸಿನಿಮಾ ರಿಲೀಸ್ ಆಗುತ್ತೆ. 3 ಧರಣಿ ಮಂಡಲ ಮಧ್ಯದೊಳಗೆ ಕ್ಷೇತ್ರಪತಿ ಹೊಂದಿಸಿ ಬರೆಯಿರಿ, ಆ್ಯಸ್ ಕ್ಯಾರೆಕ್ಟರ್ ಹೊಯ್ಸಳ, ಆ್ಯಸ್ ಕ್ಯಾರೆಕ್ಟರ್ ಹೊಯ್ಸಳ, ಸಲಾರ್ ಇದು ವೆರಿ ರೀಸೆಂಟ್. ಸಲಾರ್ ಪಿಕ್ಚರ್ ಮುಗಿಸಿದ್ಮೇಲೆ ನಾನು ಶೂಟಿಂಗ್ ಮಾಡ್ರು. ಅವ್ರ ಪಿಕ್ಚರ್ ಸಿನಿಮಾ ಮುಗಿಸ್ಬಿಟ್ಟಿದ್ರು. ಹೌದಾ? ಮುಗಿಸಿದ್ಮೇಲೆ ಆಲ್ಮೋಸ್ಟ್ ಎಡಿಟು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪ್ರಶಾಂತ್ ಸರ್ ಕರೆದ್ಬಿಟ್ಟು ಈ ಥರದೊಂದಿದೆ ಅನ್ಕೋತಾ ಇದ್ದೀನಿ, ಇದು ಪಾರ್ಟ್ 2 ಬರಿತಾ ಇದ್ದೀನಿ, ಇದನ್ನು ಇಲ್ಲಿ ಐ ಥಿಂಕ್ ನನಗೆ ಎಡಿಟರ್ ಸಿಕ್ಕಾಗ ಹೇಳ್ತಾರೆ, ಸರ್ ಶೂಟ್ ಮಾಡ್ಯಾರೆ ಬಟ್ ಎಲ್ಲಿ ಕೂರಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಂತ. ಅದನ್ನ ಸಿನಿಮಾ ನೋಡಿದ್ರೆ ಅಷ್ಟೇ ಪ್ಲಾನ್ ಮಾಡ್ದಂಗೆ ಇತ್ತು. ಅದು ನೀಟಾಗಿದೆ ಅದು ಆ್ಯಕ್ಚುಲಿ. ನಮ್ಮ ಅವರು ಅಲ್ಲಿ ಅಸಿಸ್ಟೆಂಟ್ ಎಡಿಟ್ರು ಮತ್ತು ಅವರೆಲ್ಲ ಸಿಕ್ಕಾಗ, ಸರ್ ಅದೇ ಚಲೋ ಬಂದಿದೆ ಶಾರ್ಟ್ಸ್ ಎಲ್ಲ ನೋಡಿದೆ, ಬಟ್ ಹೆಂಗೆ ಕೂರಿಸ್ತಾರೆ ಎಲ್ಲಿ ಕೂರಿಸ್ತಾರೆ ಗೊತ್ತಿಲ್ಲ ಸರ್ ಅಂತ. ಅಷ್ಟು ಲಾಸ್ಟಲ್ಲಿ ಶೂಟ್ ಮಾಡಿದ್ದು. ಸೊ ಇನ್ಕ್ಲೂಡಿಂಗ್ ನೋಡಿದವ್ರು ಏನಂತಾರೆ ಅನ್ನೋದು 7. ಹಾಂ 7. ಅಲ್ಲ, ನಾನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂದರೆ, ಓಕೆ ಕ್ಯಾರೆಕ್ಟರ್ ಮಾಡಿದ್ರು ನವೀನ್, ಲೆಟ್ಸ್ ಅಕ್ಸೆಪ್ಟ್. ಏನೋ ಒಂದು ಯಾವುದೋ ಎಲ್ಲೋ ಒಂದು ನನ್ನ ಹೀರೋಗೆ 4ನೇ ಫ್ರೆಂಡ್ ಕ್ಯಾರೆಕ್ಟ್ರಲ್ಲಿ ಗಿವ್ ನಾಟ್ ಡನ್ ಅಂದರೆ ಪ್ರಿಡಾಮಿನೆಂಟಾಗಿ ಒಂದು ಪಾತ್ರ ಇರೋಂಥದ್ದು ಇರೋದು. ಈಗ ಹೊಯ್ಸಳಲ್ಲೂ ಕೂಡ ಐ ಡೋಂಟ್ ಸೇ ಯುವರ್ ಅ ಕ್ಯಾರೆಕ್ಟರ್, ಅಂದರೆ ಕ್ಯಾರೆಕ್ಟರ್ ಕರೆಕ್ಟ್, ಅಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆ ಥರ ಅಂತಂದ್ರು ಯುವರ್ ಅ ವಿಲನ್. ಆ ಬಲಿ ಅನ್ನೋ ರೋಲ್ ಏನು ತಗೊಂಡಿದ್ದು ಇಟ್ ಇಸ್ ತುಂಬ ದೊಡ್ಡದಾಗಿ ಕಾಣಿಸಿದ್ದು. ಭಾಳ ಜನ ಅದನ್ನ ಇಷ್ಟಪಟ್ಟರು. ಆಮೇಲೆ ಕರೆಕ್ಟ್, ತುಂಬ ಜನ ಇಷ್ಟಪಟ್ಟರು. ಅವಾಗ ತುಂಬ ಜನ. ಆ್ಯಂಡ್ ಅಫ್ಕೋರ್ಸ್ ಧರಣಿ ಮಂಡಲ ಕ್ಷೇತ್ರಪತಿ ಇದು ದಟ್ ಈಸ್ ಯು ಸ್ಟ್ಯಾಂಡ್ ಅಲೋನ್.
ಸಲಾರು ಮತ್ತು ನಾನು ಇದನ್ನು ತೊಗೊಂಡ್ರೆ ಗುರುದೇವ್ ಹೊಯ್ಸಳನು, ಐ ವಿಲ್ ಸ್ಟಿಲ್ ಕನ್ಸಿಡರ್ ಇಟ್ ಆಸ್ ನವೀನ್ಸ್ ಫಿಲಮ್ ಕೂಡ ಇದೆ. ನಮ್ಮ ಸಿನಿಮಾನು ಹೌದು ಹೌದು ಅನ್ನೋ ಥರ ಅಂತ ಇರುತ್ತೆ. ಹೌದು. ಸೊ ಹಂಗಾಗಿ ನಾನು ಎಲ್ಲಿ ಬಂದೆ ಅಂದರೆ 7 ವರ್ಷದಲ್ಲಿ 7 ಅಂತ ಫಸ್ಟ್ ನಾನು ಮಾತಾಡಿದಾಗ ವರ್ಷಕ್ಕೊಂದು ಸಿನಿಮಾ ರಿಲೀಸಾ ಅನ್ನೋ ಥರ ನಾನು ಸುಮ್ಮನೆ ತಮಾಷೆಗೆ ರೇಗಿಸಿದೆ. ಅದರಲ್ಲಿ 3 ವರ್ಷ ತೆಗೆದುಬಿಟ್ರೆ ಕೋವಿಡು ಸೇರಿಸಿ ಆ 1.5 ವರ್ಷ ಈ ಕಥೆನೂ ಸೇರಿಸಿ ಆ್ಯಂಡ್ ಲಾಸ್ಟ್ 1.5 ವರ್ಷದಿಂದ ಬೇರೆ ಯಾವ ಸಿನಿಮಾನೂ ಒಪ್ಕೊಂಡಿಲ್ಲ ಅಂತಿದ್ದಾರೆ. ಸೊ 2, 3.5, 5 ವರ್ಷ ಇಲ್ಲ ಗುರು, 2 ವರ್ಷದಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ನಾನು ಹೊಂದಿಸಿ ಬರೆಯಿರಿ ಮತ್ತು ಕ್ಷೇತ್ರಪತಿ ಮತ್ತು ನೋಡಿದವರು ಏನಂತಾರೆ, ಹೊಂದಿಸಿ ಬರೆಯಿರಿ ಒಂದು ಸ್ಕೆಡ್ಯೂಲ್ ಮುಗಿಸ್ಕೊಂಡು, ಲಾಸ್ಟ್ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಒಂದು ಸ್ಕೆಡ್ಯೂಲು ನೋಡಿದವರು ಏನಂತಾರೆ ಶುರು ಮಾಡಿರ್ತೀನಿ. ಅದು ಮುಗಿಸೋ ಹಂತದಲ್ಲಿದ್ದಾಗ ಕ್ಷೇತ್ರಪತಿ ಶುರು ಮಾಡಿರ್ತೀನಿ. ಆಮೇಲೆ ದಿಸ್ ಇಸ್ ಹೌ ಅನ್ ಆಕ್ಟರ್ ಶುಡ್ ಬಿ. ಕ್ಷೇತ್ರಪತಿ ಕ್ಲೈಮ್ಯಾಕ್ಸ್ ಮುಗೀತಾ ಈ ಕಡೆ ನೋಡಿದವರು ಏನಂತಾರೆ ಕ್ಲೈಮ್ಯಾಕ್ಸ್ ಮುಗಿಸ್ತೀವಿ. ಅದಾದಮೇಲೆ ಬ್ರೇಕ್ ತೊಗೊಂಡು ಬಾಡಿ ಬಿಲ್ಡ್ ಮಾಡ್ಕೊಂಡು ಹೊಯ್ಸಳ ಮಾಡ್ತೀವಿ. ಸೊ ನವೀನ್ ನನಗೆ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಏನಿರ್ಬೋದು? ಏನು ಸಿನಿಮಾ ಆ ರೇಂಜಲ್ಲಿ ಹೇಳ್ತಿಲ್ಲ. ದಟ್ ಈಸ್ ಐ ನೋ ಅಫ್ಕೋರ್ಸ್. ಅದರೊಳಗಡೆ ಸಿನಿಮಾ ಒಳಗಡೆ ಬಂದು ಆದಿಶಕ್ತಿ ಇಸ್ ಒಂದು ಕಾಮನ್. ಓ ಕರೆಕ್ಟ್. ಎಸ್ 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 ಎಸ್. ಈ ಜಸ್ಟ್ ಒಬ್ಬ ಆದಿಶಕ್ತಿ ಜೊತೆಗೇನೆ ಮಾತಾಡ್ಕೊಂಬಂದೆ ಬರ್ತಾ ಕಾರಲ್ಲಿ. ಹೌದಾ? ವೆಂಕಟ್ ಅಂತ ಒಬ್ಬ ಹೈದ್ರಾಬಾದ್ ಅವನು ಟ್ರೈಲರ್ ನೋಡ್ಬಿಟ್ಟು మచ్చా ఏం రా మచ్చా అది ఇలా అయిపోయావు, లాస్ట్ షాట్ చూసాను రా, సూపర్గా ఉంది మచ్చా, మంచి ట్రైలర్ రా ಅಂತಂದ. ನಾನು ಕಳಿಸೇ ಇರಲಿಲ್ಲ. ಸಾರಿ ಮಚ್ಚ, ನಾನು ಆ್ಯಕ್ಚುಲಿ ಗ್ರೂಪಲ್ಲಿ ಇದು ಹಾಕ್ಬಾರ್ದ ಗೊತ್ತಿಲ್ಲ, ಅದು ನಮ್ಮ ಥಿಯೇಟ್ರ್ ಗ್ರೂಪಲ್ಲ ಅಂದ್ಕೊಂಡು చూసాను ಸೂಪರ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ನೋ ಐ ಆಮ್ ಗ್ಲ್ಯಾಡ್. ಯಾಕೆ ಅಂತಂದರೆ, ಒಂದು ನಾನು ಅಲ್ಲಿ ಹೋದಾಗ ಬರೀ ಬೆರಳಿಕೆಗಳು ಕನ್ನಡದವ್ರು ಹೋಗಿದ್ರು ಅಂತ ಗೊತ್ತಾಗಿತ್ತು ನನಗೆ. ಅವಾಗ ಒಂದು 8 ಜನ ಹೋಗಿರ್ಬೋದು ಅಂತ. ಆ 8 ಜನದಲ್ಲಿ ಭುವನ್ ಪೊನ್ನಣ್ಣ, ನಮ್ಮ ಹರ್ಷಿಕಾ ಪುನಚ ಹಸ್ಬೆಂಡ್. ಸೊ ಭುವನಿಗೆ ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ಎಲ್ಲ ಒಂದಿಷ್ಟು ಡೌನ್ಲೋಡ್ ತೊಗೊಂಡೆ ಏನೇನಿರುತ್ತೆ ಅಂತ. ಅಫ್ಕೋರ್ಸ್ ಹೋದ್ಮೇಲೆ ಅದೊಂಥರ ಲೈಫ್ ಚೇಂಜಿಂಗ್ ನನಗೆ ಒಂಥರ. ಸೊ ಅದಾದಮೇಲೆ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಬ್ಯಾಚಲ್ಲಿ ನೀವು ಹೋಗಿದ್ದು. ಸೊ ಅವಾಗ ಹೋದಾಗ ದೆನ್ ನಿಮ್ಮಿ ಒಂದ್ಸಲಿ ಕಾಲ್ ಮಾಡಿದಾಗ, ಮಚ್ಚಾ ಡು ಯು ನೋ ನವೀನ್? ಐಮ್ ಲೈಕ್, ಹೂ ಇಸ್ ನವೀನ್? ಈಸ್ ಅ ಕನ್ನಡ ಆ್ಯಕ್ಟರ್. ಐ ಡೋಂಟ್ ನೋ ಎನಿ ನವೀನ್. ಯಾರಿಗೆ? ನಿಮಗೆ ನಾನು ಅವ್ರು ಕೇಳಿದ್ರು ನನ್ನನ್ನು. ಐ ಸೆಡ್ ಐ ಡೋಂಟ್ ನೋ ಹೂ ನವೀನ್ ಅಂತ. ನವೀನ್ ಶಂಕರ್ ಅಂತ. ಐಮ್ ಲೈಕ್, ಯು ಶುಡ್ ಟೆಲ್ ಫುಲ್ ನೇಮ್ ನಿಮ್ಮಿ ಅಂತಿದ್ದೀನಿ ನಾನು. ಸೊ ಬಿಕಾಸ್ ದೆನ್ ಲೈಕ್ ಆಫ್ ಕೋರ್ಸ್ ಐ ನೋ ಅಂತಂದೆ. ಸೊ ಲೈಕ್ ಯಾ. ಸೊ ಅಂದರೆ ಅವ್ರು ಬೆಂಗಳೂರಲ್ಲಿ ಪ್ಲೇ ಮಾಡ್ತಿರ್ಬೇಕಾರೆ ಐ ಹ್ಯಾವ್ ಟೋಲ್ಡ್ ನವೀನ್ ಆಲ್ಸೋ. ಐ ಸೆಡ್ ಓ ಸೂಪರ್. ಅವಾಗ ನಾನು ವಾಟ್ ಎ ವಾವ್. ಹೇಗಿತ್ತು ವಾಸ್ ಎಕ್ಸ್ಪೀರಿಯನ್ಸ್ ಆದಿಶಕ್ತಿ? ಸಖತ್ತಾಗಿತ್ತು. ಆಮೇಲೆ ಪ್ರಾಸೆಸ್ ನನಗೆ ಯಾಕೆ ಹೆಲ್ಪ್ ಆಯಿತು ಭಾಳ ಅಂತಂದರೆ, ಇಲ್ಲಿ ಉದಯ್ ಸೋಸ್ಲೆ ಅಂತ ಒಬ್ಬರು ಥಿಯೇಟರ್ ಡೈರೆಕ್ಟರ್ ಕೇಳಿದ್ದೀನಿ. ಓಕೆ, ಅವರು ನಾಟಕಗಳನ್ನ ಮಾಡ್ತಾರೆ, ವರ್ಕ್ಶಾಪ್ ಮಾಡ್ತಾರೆ. ಅವರೆಲ್ಲ ಅವ್ರದ್ದು ವರ್ಕ್ಶಾಪ್ ನಾನು ಶುರು ಮಾಡ್ತೀನಿ, ಬಟ್ 3 ದಿವಸದಲ್ಲಿ ನಂಗೆ ಶೂಟಿಂಗ್ ಕಾಲ್ ಬರ್ತದೆ, ಮತ್ತು ಶೂಟಿಂಗ್ ಹೋಗ್ಬಿಡ್ತೀನಿ. ಹೀಗಾಗಿ ವರ್ಕ್ಶಾಪ್ ಮಾಡೋಕ್ಕಾಗಿರಲಿಲ್ಲ. ನಾನು ಥಿಯೇಟರ್ ಮಾಡೋ ಟೈಮಲ್ಲೂ ಕೂಡ ನಾವು ಎಲ್ಲರೂ ಸೇರಿ ಹವ್ಯಾಸಿ ರಂಗಭೂಮಿ ಥರ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮಾಸ್ಟ್ರ್ ಒಬ್ಬರಿದ್ರು. ಅವರು ಪಾತ್ರದ ಬಗ್ಗೆ ಹೇಳೋರು, ಹಿನ್ನೆಲೆ ಹೇಳೋರು, ಡೀಟೇಲ್ ಹೇಳೋರು, ಮಾಡಿಸೋರು, ಹಿಂಗೆ ಹೋಗ್ತಿದ್ವಿ. ಸೊ ಪ್ರಾಪರಾಗಿ ಒಂದು ವರ್ಕ್ಶಾಪ್ ಅಂತ ಆಗಿರಲಿಲ್ಲ. ಉದಯ್ ಕೇಳಿದೆ ನಾನು, ಉದಯ್ ಸೋಸ್ಲೆಗೆ, ನಿಮಗೆ ಯಾರು ಗುರುಗಳು ಅಂತ. ವೀಣಾ ಪಾಣಿ ಚಾವ್ಲಾ ಅಂತ. ಶಾಬಾಷ್. ಓಕೆ, ಈಗ ಅವ್ರ ಹತ್ರ ಹೋಗ್ಬೋದಾ ಅಂತ. ಇಲ್ಲ, ಹೋಗೋಕ್ಕಾಗಲ್ಲ, ಅವರು ಹೋಗಿದ್ದಾರೆ ಅಂತ. ಅವರೇ ಹೋಗ್ಯವ್ರು, ನೀನೆಲ್ಲಿ ಹೋಗ್ತೀಯ ಅವ್ರ ಹತ್ರ? ಸೇ ಮತ್ತು ಹೆಂಗೆ ಹೋಗೋದು ಇವಾಗ ಅಂತ. ಇಲ್ಲ, ಅವ್ರ ಜೊತೆಗಿದ್ದವರು, ಅವರ ಶಿಷ್ಯನರು, ಅವರು ಇದನ್ನು ಫಾಲೋ ಮಾಡ್ತಿದ್ದಾರೆ, ಅವ್ರ ಟ್ರೆಡಿಷನ್ನ ಅಥವಾ ಅವರು ಹೇಳ್ಕೊಟ್ಟಿದ್ದನ್ನಾಗಲಿ. ಸೊ ಹಂಗೆ ಗೊತ್ತಾಗಿದ್ದು ಆದಿಶಕ್ತಿ ಬಗ್ಗೆ, ನಿಮ್ಮಿ ಬಗ್ಗೆ, ವಿನಯ್ ಬಗ್ಗೆ ಗೊತ್ತಾಗಿದ್ದು. ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾನು ಏನು ಮಾಡ್ಬೋದು ಅಂದರೆ CV ಒಂದು ಕಳಿಸ್ಬೇಕು. ಸೊ ಕಳಿಸಿ ಅದಾದಮೇಲೆ ರಿಪ್ಲೈ ಬರುತ್ತೆ. ಪ್ರಾಸೆಸ್
ಸ್ಟ್ಯಾಂಡರ್ಡ್ ಪ್ರೋಸೆಸ್. ಅಲ್ಲಿ ಹೋಗೋ ಟೈಮ್ಗೆ ಅದನ್ನ ಗೊತ್ತಾದ ಟೈಮಿಗೆ ನಾನು ಅಮೃತಂಗೆ ಹೇಳಿರ್ತೀನಿ. ಅಮೃತ ನಾನು ಗೋವಲ್ಲಿ ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗಿ ಅವಾರ್ಡ್ ತೊಗೊಳ್ದೆ ವಾಪಸ್ ಬಂದಿರ್ತೀವಿ. ಏನಕ್ಕಂದರೆ ಅವಾರ್ಡ್ ಫಂಕ್ಷನ್ನೇ ನಿಂತೋಗಿರುತ್ತೆ. ರಿಯಲಿ. ಸೊ ಅಲ್ಲಿ ಮೀಟ್ ಮಾಡಿದಾಗ ಟಗರುಪಲ್ಲಿ ಅದರದ್ದೆಲ್ಲ ಡಿಸ್ಕಷನ್ ಆಗಿ. ಬಟ್ ಆಮೇಲೆ ಅವಾರ್ಡ್ ಫಂಕ್ಷನ್ ತಿರ್ಗಾ ಆಯ್ತೋ ಇಲ್ವಾ? ಆಗಲಿಲ್ಲ, ಸಾರಿ ಅಂತ ಲೆಟ್ರ್ ಬಂತು. ಹೌದಾ? ಆಮೇಲೆ ನನ್ನ ಫ್ರೆಂಡ್ಸ್ಗೆ ಅವ್ರಿಗೆ ಯಾರು ಸಿಗ್ತಾರೆ ಅವ್ರಿಗೆಲ್ಲ ಹೇಳಿದ್ದೆ ನಾನು, ಹಿಂಗೆ ವರ್ಕ್ಶಾಪ್ ಇರುತ್ತೆ, ಹೋಣ ಬರ್ರಿ ಅಂತ ಅಂದ್ಬಿಟ್ಟು. ಅಲ್ಲೂ ಜೊತೆಲೆ ಇಟ್ಕೊಂಡು ನೈಸ್. ನನಗೆ ಅದೊಂದು ಅಭ್ಯಾಸ ಐತೆ. ನನಗೇನಾದ್ರು ಮಸ್ತ್ ಜಾಗ ನೋಡಿದೆ ಅಂತಂದರೆ ಬರ್ರಿ ಹೋಣ, ಮಸ್ತ್ ಕಾಫಿ ಕುಡಿದ್ರೆ ಅಂದರೆ ಅಲ್ಲಿ ಕಾಫಿ ಸಖತ್ತಾಗಿ ಸಿಗೋಣ, ನಡ್ರಿ ಹೋಣ. ಈಗ ನಮ್ಮನ್ನು ಯಾವ ಪಿಕ್ಚರ್ಗೂ ಹಂಗೇನೆ ನಾನು ಸೂಪರ್ ಕಾಫಿ ಮಾಡ್ತೀನಿ. ಹೌದಾ? ಕಾಫಿ ಒಂದ್ಸಲಿ ಕರೆದಿದ್ದೀರಾ? ಇವಾಗ ಡೈಲಿ ಬರ್ರಿ ಯಾರು ಬಿಡ ಅಂತಾರೆ. ನನಗೆ ಆ್ಯಕ್ಚುಲಿ ಟೀನು ಚಲೋ ಮಾಡ್ತೀನಿ, ಬಟ್ ಟೀ ಕುಡಿತಿದ್ವಿ ಮೊದಲೆಲ್ಲ, ಅಂದರೆ ಇಲ್ಲಿಗೆ ಬರೋ ತನಕ. ಆಮೇಲೆ ಕಾಫಿ ಅಭ್ಯಾಸ ಆಯಿತು ಬೆಂಗಳೂರಿಗೆ ಬೆಂಗಳೂರು ಗಾಳಿ. ಇಲ್ಲಲ್ಲ, ಅದು ಒಂದು ಬ್ರಾಹ್ಮಣರ ಹುಡುಗಿ ಗಾಳಿ ಅದು. ಓ ಯಾ ವಿತ್ ಮ್ಯೂಸಿಕ್ ಯು ಕ್ಯಾನ್ ಇಮ್ಯಾಜಿನ್. ಏನೋ ಆಗಿದೆ ಮುಗಿದು ಹೋದ ಅಧ್ಯಾಯ. ಸೊ ಅಲ್ಲಿ ಕಾಫಿ ಆ್ಯಕ್ಚುಲಿ ಅಕ್ಕಿ ಕಾಫಿ ಇಂಟ್ರೆಸ್ಟ್ ಇತ್ತು, ಅಕ್ಕಿ ಕಾಫಿ ಕುಡಿತಿದ್ದು. ಹಂಗಾಗಿ ಅಲ್ಲಿ ನನಗೂ ಅಭ್ಯಾಸ ಆಯಿತು, ಮಾಡೋಕ್ಕೂ ಕಲ್ತ್ಕೊಂಡೆ. ಐ ಮೇಕ್ ಗುಡ್ ಬೆಸ್ಟ್. ಈಗ ಯಾವುದೋ ಹೊಸ ಅಧ್ಯಾಯಗಳಿಲ್ವಾ? ಸದ್ದಿಲ್ಲದೆ ಒಂದು ಅಧ್ಯಾಯವ ಈಗೋನ ತೆರೆಯುವೆ ಅಂತ ಒಂದು ಲೈನ್ ಇದೆ, ನಮ್ಮ ಜಯಂತ್ ಕಾಕಿಣಿ ಅವ್ರು ಬರೆದಿರೋದು. ಸದ್ದಿಲ್ದಂಗೆ ಒಂದು ಹೊಸ ಅಧ್ಯಾಯ ಶುರು ಮಾಡಬೇಕು ಇವಾಗ, ಇನ್ನೂ ಪರವಾಗಿಲ್ಲ ಹೇಳಿ. ನಾವು ಯಾರು ಏನು ಎತ್ತ ಅನ್ನೋ ಆಳದಲ್ಲಿ ಹೋಗಿ ಕೇಳಿ ಕೆದಕಿ ಆಮೇಲೆ ಅದನ್ನೇ ತಮ್ನೇಲಾಗಿ ಹಾಕಿ ಹಂಗೆಲ್ಲ ಮಾಡೋಕ್ಕೆ. ಐ ನೆವರ್ ಹೆಸಿಟೇಟೆಡ್ ಟು ಶೇರ್ ಎನಿಬಡಿ. ನಾನು ಪ್ರೀತಿಸ್ತೀನಿ ಅಂತಂದಾಗ ಅವರೇ ಮುಜುಗರ ಬಿಟ್ಕೋಬೇಕು ಪಕ್ಕದಲ್ಲಿರೋರು, ಅಷ್ಟು ಲೌಡಾಗಿ ಹಿಡ್ಕೊಂಡಿರ್ತೀನಿ ನಾನು. ನಾನು ಡೇಟ್ ಮಾಡೋ ಹುಡುಗಿ ಅವಾಗ ಅವಳಿಗೆ PDA ಬೇರೆ ಇಷ್ಟ ಆಗಲ್ಲ. ನನಗೆ PDA ಅಂದರೆ ಅಂತಲೇ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಅರ್ಥ ಗೊತ್ತಿರಲಿಲ್ಲ, ಬಟ್ ಅದೇ ಇರ್ತಿತ್ತು ನಮ್ಮ ಜೊತೆಗೆ ಯಾವಾಗ್ಲೂ. ಪಬ್ಲಿಕ್ ಆಮೇಲೆ ಕೇಳಿದ್ರೆ ಏನು PDA ಅಂದರೆ ಡಿಸ್ಪ್ಲೇ ಆಫ್ ಅಫೆಕ್ಷನ್ ಹಂಗೆ ಗೊತ್ತಿಲ್ಲ. ಐ ಡೋಂಟ್ ಲೈಕ್ PDA ಅಂತ. ಹಂಗಂದರೆ ನನಗೆ ಹೋದರೆ ಏನಂತಂದರೆ ಜೊತೆಗಿದ್ರೆ ಕೈ ಹಿಡ್ಕೊಂಡು ಹೋಗ್ಬೇಕು. ಆಮೇಲೆ ದಾರಿಲಿ ಎಲ್ಲರೂ ಕಾಣಿಸಿದ್ರೆ ಅಕಸ್ಮಾತ್ ಮಾತಾಡ್ತಾ ಎಲ್ಲೋ ಸಿಕ್ವಿ, ಎಲ್ಲೋ ಮಾತಾಡ್ತಿದ್ವಿ, ಒಂದು 100 ಜನ ಇರಲಿ ನನಗೆ, ನಾನು ತಲೆ ಕಟ್ಸ್ಕೊಳ್ಳೋ ಬರಲಾ ಓಕೆ ಅಂತ ಅಂದ್ಕೊಂಡು ನೀಟಾಗಿ ಗಟ್ಟಿಯಾಗಿ ಹಾಕ್ಕೊಟ್ಬಿಟ್ಟು ಬಾಯ್ ಅಂತ ಹೇಳುವೆ ನಾನು. ಒಂಥರ ನಾನು ಹಂಗೆ. ಹಾಂ, ಅಷ್ಟೇ. ಅಂದರೆ ಆಮೇಲೆ ನನಗೆ ಮಾತಲ್ಲಿ, ಕಣ್ಣಲ್ಲಿ, ಭಾವನೆಗಳಲ್ಲಿ, ಫಿಸಿಕಲಿ ವ್ಯಕ್ತಪಡಿಸುವಂಥ ವ್ಯಕ್ತಿತ್ವ ನನಗೆ ಆ ಥರ ತುಂಬ ಡಿಸ್ಟೆನ್ಸಲ್ಲಿದ್ದು ಎಲ್ಲ ಆಗ್ಬರೋದಿಲ್ಲ. ಸೊ ಹಂಗೆ ಅಲ್ಲಿ ಕಾಫಿಯ ಅಧ್ಯಾಯ ಅದು ಅಲ್ಲಿಗೆ ಹೋಯ್ತು. ನಾನು ಅದೇ ಹೇಳಿದ್ದು, ಸಿನಿಮಾದಲ್ಲಿ ಯೂಸ್ ಮಾಡ್ಕೊಳ್ರೋ. ಇದುವರೆಗೂ ನಾನು ಹೇಳ್ತಾ ಇದ್ದೀನಿ, ನಾನು ಸೀರಿಯಸ್ ಆಗಿ ಇಡ್ತಿದ್ದೀರ ಫಿಲ್ಮನ್ನ. ನಮ್ಮ ಜನ ನಾನು ಮಾಡಬೇಕಾಗಿದ್ದು ಫಸ್ಟ್ ಸಿನಿಮಾನೇ ಒಂದು ಲವ್ ಸ್ಟೋರಿ. ಆ್ಯಕ್ಚುಲಿ ಲವ್ ಸ್ಟೋರಿ ಮಾಡಬೇಕು ಅಂತ ಇದ್ದಿದ್ದು. ಅವನಿಗೆ ನನ್ನ ಸ್ಮೈಲ್ ಇಷ್ಟ, ಅವನಿಗೆ ಮಗ ನಿನ್ನ ಸ್ಮೈಲ್ ಚೆನ್ನಾಗೈತೆ, ಅದನ್ನ ಆ್ಯಕ್ಚುಲಿ ಬಳಕೆ ಮಾಡ್ಕೋಬೇಕು ಅಂತ. ಸೊ ಈಗ ನೆಕ್ಸ್ಟು ಮಾಡ್ತೀವಿ ಮಾಡ. ಸೊ ಅಲ್ಲಿಂದ ಕಾಫಿ ಅಭ್ಯಾಸ ಆಗಿತ್ತು. ಅಲ್ಲಿ ತನಕ ಬರೀ ಟೀ. ನಾವು ನಮ್ಮ ನಾರ್ತ್ ಕರ್ನಾಟಕ ಅಂದರೆ ಚಾ. ಬಿಸಿಲು ಹತ್ತಿದ್ರು ಚಾ, ಮಳೆ ಬಂದರೂ ಚಾ, ಬೇಜಾರಾದರೂ ಚಾ. ಸಾರಿ, ಕಾಫಿ ಅಭ್ಯಾಸ ಅನ್ಬೇಕಾದ್ರೆ ನನಗೆ ಗುರುಪ್ರಸಾದ್ ಅವ್ರದ್ದು ಒಂದು ಸಿನಿಮಾದಲ್ಲಿ ಕಾಫಿ ಬಗ್ಗೆ ಒಂದು ಅಯ್ಯೋ ಆ ಕಾಫಿ ಅಲ್ಲ ಇದು, ಆ ಕಾಫಿ ಅಲ್ಲ. ಸಡನ್ ಆಗಿ ಟ್ರ್ಯಾಕ್ ಹಾಕಿ ಹೊಟ್ಟೋಗ್ಬಿಡ್ತು. ಆ ಸೀನ್ ನೆನ್ಪು ಮಾಡಿದ್ರಲ್ಲ. ಇವಾಗ ನಾನು ಕಾಫಿ ಬಗ್ಗೆ ಮಾತಾಡೋದಿಲ್ಲ, ಶೋ ಮುಗಿಯೋದಂಗ ಕಾಫಿ ಬಗ್ಗೆ ಮಾತಾಡಲ್ಲ. ತುಂಬ ದಿವಸ ಹೋಗಿತ್ತು ನನಗೂ ಅದು. ನೀವು ಕಾಫಿ ಅಂತ ಇರ್ಬೇಕಾದ್ರೆ ಅದು ಸಿನಿಮಾದವ್ರ ಕಾಫಿ ಅನ್ಬೇಕಾರೆ. ಓಕೆ, ಎನಿವೇ, ಬಟ್ ಈ ಮುಗಿದೋಗಿರೋ ಅಧ್ಯಾಯಗಳ ಮಧ್ಯದಲ್ಲಿ ಹಾರ್ಟ್ ಬ್ರೇಕ್ಸ್ಗಳಾಗ್ತಿತ್ತಾ? ಆಬ್ವಿಯಸ್ಲಿ ಅಧ್ಯಾಯ ಮುಗಿಬೇಕಾರೆ ಯಾರಿಗೆ ಹಾರ್ಟ್ ಬ್ರೇಕ್ ಅಂದರೆ ವೆನ್ ಯು ಆರ್ ಸೀರಿಯಸ್ ಅಬೌಟ್ ಇಟ್.
ಸುಮ್ಮನೆ ಇವಾಗ ಅಂದರೆ ಇವಾಗ ಏನೇನು ಒಂದಿಷ್ಟು ಹೊಸ ಟರ್ಮ್ಸ್ ಎಲ್ಲ ಬಂದಿದ್ದಾವಲ್ಲ, ಜೆನ್ಸಿ ಲ್ಯಾಂಗ್ವೇಜ್ ಅಲ್ಲ, ಬೆಂಚಿಂಗ್. ಏನೇನು ಬೆಂಚಿಂಗ್ ನಂಗೆ ಗೊತ್ತಿಲ್ಲ, ಪ್ಲೀಸ್ ನನಗೂ ಎಜುಕೇಟ್ ಮೀ. ಗೂಗಲ್ ಮಾಡ್ಬೇಕು ಇವಾಗ ಅದನ್ನು. ಅಂದರೆ ಬೆಂಚಲ್ಲಿ ಕೂರ್ಸೋದು, ವೇಟಿಂಗಲ್ಲಿ ಇರೋದು ಅನ್ನೋ ಥರದ್ದು, ಆ ಥರದ್ದು ಏನೇನೋ ಇರ್ತಾವಲ್ಲ. ವೆನ್ ಇಟ್ ಕಮ್ಸ್ ಟು ಲವ್, ಐ ಆಮ್ ವೆರಿ ಮಚ್ ಓಲ್ಡ್ ಸ್ಕೂಲ್. ಮೊನ್ನೆ ಯಾವುದೋ ಇಂಟರ್ವ್ಯೂಲ್ಲಿ ಕೇಳ್ತಾ ಇದ್ರು, ಅಥವಾ ಇವತ್ತು ಬೆಳಗ್ಗೆನೋ, ನಿಮಗೆ ಈಡೇರ್ದಿರುವಂಥ ಕನಸುಗಳು ಇದ್ದೇ ಇರ್ತವೆ, ಈಡೇರ್ದಿರುವಂಥ ಆ ಥರ ಒಂದು ಇದು ಈಡೇರಬೇಕಾಗಿತ್ತು, ಇದು ಈಡೇರಲಿಲ್ಲ ಅನ್ನುವಂಥ ಕನಸು ಯಾವುದು ಅಂತಂದರು. ಅಧೂರಿ ಸಪ್ನ ಆ ಥರ. ಆ ಥರ ಅಂದರು. ನಾನು ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಲವಲ್ ಬಿದ್ದಾಗ ನನ್ನ ಮೊದಲನೇ ಪ್ರೇಮ ಕತೆ ಇದೇ ನನ್ನ ಮದುವೆ ಕತೆನೂ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಆಗಲಿಲ್ಲ, ಅದು ಈಡೇರದಿರೋಂಥ ಕನಸದು, ಮತ್ತದು ಚಾನ್ಸ್ ಇಲ್ಲ ಅಂತ. ನಮ್ಮ ಶೋ ಆದಮೇಲೆ ನವೀನ್ಗೊಂದು ಕಥೆ ಹೇಳ್ಬೇಕು ನಾನು, ಅದನ್ನು ನಾನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ನವೀನ್, ಐ ಆಮ್ ನರೇಟಿಂಗ್ ಎ ಸ್ಟೋರಿ ಟು ಯು, ಐ ಆಮ್ ಶ್ಯೂರ್ ಯು ಲವ್ ದಟ್ ಅನಿಸ್ತಿದೆ. ಎನಿವೆ, ಗುಡ್. ಅಲ್ಲ, ಹಾರ್ಟ್ ಬ್ರೇಕ್ಸ್ ಯಾಕೆ ಕೇಳಿದೆ ಅಂದರೆ, ಈ ಕಾಮಿಡಿಯಾಗಿ ಮಾತಾಡ್ತಿದ್ವಿ, ಫನ್ನಾಗಿ ಮಾತಾಡ್ತಿದ್ವಿ, ಬಟ್ ಈ ಎಲ್ಲ ಹಾರ್ಟ್ ಬ್ರೇಕ್ಸಲ್ಲಿ ರೀಸೆಂಟಾಗಿ ಕೇಳಿದ್ದು, ನಾನು ಓದಿದ್ದು ನಿಜವಾಗ್ಲೂ ಹಾರ್ಟ್ ಬ್ರೇಕ್ ಆಗಿರೋ ಬಗ್ಗೆ. ಆ್ಯಂಡ್ ನನಗೆ ಅಲ್ಲಿವರೆಗೂ ಐಡಿಯಾನೂ ಇರಲಿಲ್ಲ. ಸಿಂಗ್ಲೇಕ್ ಆ ತಮ್ನೈಲ್ ನೋಡಿದಾಗ ನನಗೆ ಈ ತಮ್ನೈಲ್ ಕ್ಲಿಕ್ ಬೈಟ್ ನಾನು ನಂಬಲ್ಲ, ಅದಕ್ಕೆ ನನ್ನ ಶೋ ವ್ಯೂಸ್ ಕಮ್ಮಿ ಇರುತ್ತೆ. ಅದನ್ನು ಅಂದರೆ ಯಾಕೆ ಅಂತಂದರೆ ಐ ನೋ ನಾನು ಲಾಂಗರ್ ರನ್ಗೆ ಯೋಚನೆ ಮಾಡ್ತೀನಿ, ಏನೋ ಹಾಕ್ಬಿಟ್ಟು ಏನೋ ಮಾಡೋದು. ಇಟ್ ಈಸ್ ಯಾವುದೋ ಟ್ರೈಲರ್ ತೋರಿಸ್ಬಿಟ್ಟು ಸಿನಿಮಾಲಿ ಏನೋ ಬೇರೆ ಥರ ಇರೋ ಥರ ಅಂತ ಆರು ಕ್ಲಿಕ್ ಮಾಡೋದನ್ನು ಕ್ಲಿಕ್ ಮಾಡಿದೆ. ನಾನು ಫಸ್ಟು ಟೈಗರ್ಗೆ ಕಳಿಸ್ದೆ, ಟೈಗರ್ ಅನಿರುದ್ಧ್ ಆಚಾರ್ಯ, ನಿಜಾನ ಅಂತಂದೆ. ಹೂ ಗುರು ನಿಜ ಅಂತಂದ. ಐಮ್ ಲೈಕ್ ವಾಟ್ ಅಂತ. ಬಟ್ ನಿಜವಾಗ್ಲೂ ಆಗಿತ್ತಾ ಅದು? ಅದು ಮೆಡಿಕಲ್ ಎಕ್ಸ್ಪ್ಲನೇಷನ್ ಏನು ಅಂತ ಅಷ್ಟು ಡೀಟೇಲಾಗಿ ನನಗೂ ನೆನಪಿಲ್ಲ. ಅಥವಾ ಇಫ್ ಐ ಹ್ಯಾಡ್ ಇಸ್ ನಂಬರ್ ಅವ್ರ ಡೀಟೇಲಲ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಕೇಳಿ ಹೇಳಿರುವೆ. ಅದು ಮೇಜರಾಗಿ ಏನು ಎಫೆಕ್ಟ್ ಆಗಿರಲಿಲ್ಲ ನನಗೆ. ಹೌದಾ? ಬಟ್ ಆ ಮೊಮೆಂಟಿಗೆ ಅದು ಮೇಜರ್ ಅನಿಸಿತ್ತು ನನಗೆ. ಎಲ್ಲೆಲ್ಗೋ ಹೋಗ್ಬಿಟ್ಟಿತ್ತು ಥಾಟ್. ಅದು ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿರ್ತೀವಿ ನಾವು, ಶೂಟ್ ಮಾಡಿ ಇದೊಂದು ಬ್ಯಾಲೆನ್ಸ್ ಇಟ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ಇನ್ನೂ ಸಣ್ಣ ಕಾಣಿಸ್ಬೇಕು ಅಂತ. ಅದು ಇದೆ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಆಲ್ರೆಡಿ ಸಣ್ಣ ಆಗಿರ್ತೀನಿ ನಾನು, ಇನ್ನು ಸ್ವಲ್ಪ ಇಳಿಸ್ಬೇಕು ಅಂತ ಇದೆ. ನೋಡಿದವ್ರು ಏನಂತಾರೆ ಪಿಕ್ಚರ್ಗೆ, ಯಾಕಂದ್ರೆ ಟೀ ಶರ್ಟ್ ಹಾಕಿರ್ತೀವಿ, ಆವಾಗ ಗೇಜಿಂಗ್ ಸ್ವಲ್ಪ ಓಕೆ ಅಷ್ಟು ಗೊತ್ತಾಗಲ್ಲ. ನೀವು ಟೀ ಶರ್ಟ್ ಹಾಕಿ ಶೂಟ್ ಮಾಡ್ಬಿಡೋಣ, ನೆಕ್ಸ್ಟ್ ಟೀ ಶರ್ಟ್ ಬಿಚ್ಚಿದಾಗ ಗೊತ್ತಾಗುತ್ತೆ ಫುಲ್ಲು ಬಾಡಿ ಎಲ್ಲ ಸ್ಟ್ರಿಂಕ್ ಆಗಿರೋದು ಅಂತ ಅಂದ್ಕೊಂಡು ಫಸ್ಟ್ ಬಾಂಬೆ ಪೋರ್ಷನ್ ಮುಗಿಸ್ಕೊಂಡು ಬಂದ್ಬಿಟ್ವಿ. ಸೊ ಆವಾಗ್ಲೂ ಅದೇ ಡೇಟಲ್ಲೇ ಇದ್ದೆ ನಾನು. ಅಲ್ಲಿಂದ ಬಂದ ಮೇಲೆ ಆಗಿದೆ ಇದು. ಸಡನ್ನಾಗಿ ಅದು ಫುಲ್ಲು ಸ್ವೆಟ್ ಆಗಕ್ಕೆ ಶುರು ಆಗಿದೆ. ನಾವೆಲ್ಲ ಓದಿರ್ತೀವಲ್ಲ, ಅಂದರೆ ಸಿಮ್ಟಮ್ಸ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದ್ಬಿಟ್ಟು ಓದಿರ್ತೀವಲ್ಲ, ಓದಿದಾಗ ಎಲ್ಲ ಅದೇ ಸಿಮ್ಟಮ್ಸ್ ಇದೆ. ಪೇನು ಕಾಣಿಸ್ಕೊತಾ ಇದೆ, ಸ್ವೆಟ್ ಎಲ್ಲಿ ಇದು ರೈಟ್ ಸೈಡ್ಗೆ? ಇಲ್ಲ, ಇನ್ನು ಕೆಳಗೆ, ಇನ್ನು ಕೆಳಗೆ. ಅದೊಂದು ಕಡೆ ಸಮಾಧಾನ ಕೊಡ್ತಿದೆ, ಎಲ್ಲೆಲ್ಲೋ ಪೇನ್ ಆಗ್ತಾಯಿದೆ ನನಗೆ, ಪರವಾಗಿಲ್ಲ ಇದಲ್ಲ ಅಂತ. ಆಮೇಲೆ ಫುಲ್ ಸ್ವೆಟ್ ಆಗ್ತಿತ್ತು. ಸ್ವೆಟ್ ಆಗಿ ಯಾವ ರೇಂಜಿಗೆ ಅಂದರೆ ನಾಟ್ ಎಕ್ಸಾಜುರೇಟಿಂಗ್. ಯಾಕೆ ನೀವು ಈ ಚೆನ್ನೈಗೆ ಹೋದಾಗ ಶೆಕೆಗೆ ಮೈಯೆಲ್ಲ ದಳ ನೀರು ಇಳಿತೆ ಗೊತ್ತಾ, ಅದ್ರ ಡಬಲ್ ಇಮ್ಯಾಜಿನ್ ಮಾಡಿ. ಸ್ವೆಟ್ ಆಗ್ತಿದೆ ಅಷ್ಟು. ನಾನು 24 ಗಂಟೆ ನೀರು ಕುಡ್ದಿಲ್ಲ, 24 hours ವಾಟರ್ ಫಾಸ್ಟಿಂಗ್ ಆಗೈತೆ. ಅದು ಯೂಶಲಾಗಿ ಇವ್ರು ಮಾಡ್ತಾರೆ, 6 ಪ್ಯಾಕ್ ಮಾಡಿ. ಕರೆಕ್ಟ್, ನನಗೆ ಗೊತ್ತು. ಐ ಥಿಂಕ್ ನನ್ನ ದರ್ಶನ್ ಸರ್ ಭೇಟಿ ಆದಾಗ ಅವರು ಒಂದು ಇದನ್ನ ಹೇಳಿದ್ರು, ಈ ಕ್ರಾಂತಿ ಸಿನಿಮಾಲ್ ಒಂದು ಶಾರ್ಟ್ಗೋಸ್ಕರ ಆ ನೀರು ಕುಡಿದಿರಾ ಡಯಟ್. ಎನಿವೆ, ಸೊ ಆ ಥರ ಇತ್ತು. ಬಾಡಿಲಿ ನೀರೇ ಇಲ್ಲ, ಇದು ಎಲ್ಲಿಂದ ಬರ್ತದೆ ನೀರು ಇಷ್ಟು ಅಂತ ಅಂದ್ಕೊಂಡು ದಳ ಹೋಗ್ತಾ ಇರ್ಬೇಕಾದ್ರೆ ನಾನು ಕಮೌಂಡ್ ಮೇಲೆ ಕೂತಿದ್ದೀನಿ. ಬೆಳಗ್ಗೆ ಎದ್ದಾಗ ಆಗಿದೆ ಅದು. ಕಮೌಂಡ್ ಮೇಲೆ ಕೂತಿದ್ದೀನಿ, ಆಲ್ ಆಫ್ ಅ ಸಡನ್ ಇದು ಒಂಥರ ಏನೋ ಅನ್ಈಸಿನೆಸ್ ಶುರುವಾಗಿ ಆಗಿದ್ದು. ಆ ಥಾಟ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗತ್ತೆ. ಹೌದಾ? ನಿಮಗೆ ಸುಮ್ಮನೆ ಆ ಥಾಟ್ ಬರಲ್ಲ, ನಾನು ಹೋಗ್ಬಿಡ್ತೀನಿ ಅನ್ನೋ ಥಾಟ್ ಬರಲ್ಲ. ಆ ಥಾಟ್ ಟ್ರಿಗರ್ ಆಗುತ್ತೆ ನಿಮಗೆ. ಆ ಥಾಟ್ ನನಗೂ ಟ್ರಿಗರ್ ಆಯಿತು. ನಾನು ಹೋಗ್ಬಿಟ್ಟೆ ಹಂಗಾರೆ ಮುಗೀತು ಅಂತ. ಅದ್ರ ಮಧ್ಯೆ ಏನು ಥಾಟ್ ಬರ್ತದೆ ಅಂದರೆ, ಅದಕ್ಕೆ ಮೋಸ್ಟ್ಲಿ ಏನು ಮಾಡಿದ್ದಾರೆ, ದೇವರು ಕ್ಲೈಮ್ಯಾಕ್ಸ್, ಈ ಪಿಕ್ಚರ್ದು ಕ್ಲೈಮ್ಯಾಕ್ಸ್ ಮುಗಿಸ್ಬಿಟ್ಟಿದ್ದಾರೆ.
ಇದು ಗೊತ್ತಿತ್ತೇನೋ ಮೋಸ್ಟ್ಲಿ ಸಿನಿಮಾಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಕ್ಲೈಮ್ಯಾಕ್ಸು ಮುಗಿಸ್ಕೊ ಅಯ್ಯಯ್ಯೋ ಹೋಗ್ಬಿಟ್ವಲ್ಲ ನಾವು ಅಂದ್ಕೊಂಡು ಮೊಬೈಲ್ ಬೇರೆ ಟಾಯ್ಲೆಟಿಂದ ಆಚೆ ಇದೆ, ಸ್ವಿಚ್ ಆಫ್ ಮಾಡಿ ಬೇರೆ ಇಟ್ಟಿದ್ದೆ. ಹೋಗ್ಬಿಟ್ಟು ಇನ್ನೂ ನಡೀತಿದೆ ಆ ಪ್ರಾಸೆಸ್. ಆ ಟೈಮಲ್ಲಿ ಕಾಲ್ ಮಾಡಿದೆ. ಅವನು ಆಚೆನೇ ಇದ್ದ ನನ್ನ ಪುಣ್ಯಕ್ಕೆ. ಆಚೆ ಕಡೆ ಬಂದ್ಬಿಟ್ಟು ಒಂದೇನೋ ಬ್ರೇಕ್ಗೆ ಅಂತ ಅವನು ಆಚೆ ಬಂದಿದ್ದ. ಅಲ್ಲಿಂದ ಹಾರ್ಡ್ಲಿ ಒಂದು 15 ಮಿನಿಟ್ಸ್ ಜರ್ನಿ ಅದು ಬಿಡದಿ ಹತ್ರ. ಅವ್ನು ಕಾರ್ ಎತ್ಕೊಂಡು ಸರ್ರ ಅಂತ ಅವ್ನು ಬಂದ. ಅಷ್ಟರಲ್ಲಿ ನಾನು ಕೆಳಗೆ ಹೋಗಿ ಆಮೇಲೆ ಸ್ವಲ್ಪ ಈ BP ಫ್ಲಕ್ಚುಯೇಷನ್ ಆಗುತ್ತೆ ಆ ಥರ ಇದ್ದಾಗ. ಅಂದರೆ ಫಾರ್ ಅ ಲಾಂಗರ್ ಟೈಮ್ ಇಟ್ ಈಸ್ ನಾಟ್ ಹೆಲ್ದಿ ಸ್ಟೇಟ್ ಆಫ್ ಬಾಡಿ ಆ್ಯಂಡ್ ಮೈಂಡ್ ಅಲ್ಲ ಅಷ್ಟು ಕಮ್ಮಿ ಆಗೋದು. ಸೊ ಚಾಕ್ಲೇಟ್ಸ್ ತಂದು ಇಟ್ಕೊಂಡಿದ್ದೆ. ಪಟ 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 ಚಾಕ್ಲೇಟ್ಸ್ ತಿಂತೀನಿ. ಆಮೇಲೆ ಭಯ ಆಗಿ ಸ್ವಲ್ಪ ಉಪ್ಪಿರುತ್ತೆ, ಉಪ್ಪನ್ನು ತಿಂತೀನಿ. ನೀರು ಕುಡಿಲ್ಲ ಬೇಡವಾ ಮತ್ತು ಇಷ್ಟು ದಿವಸ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ. ಆದ್ರೂ ಪರವಾಗಿಲ್ಲ, ಲೈಫ್ ಇಂಪಾರ್ಟೆಂಟ್ ಫಸ್ಟ್ ಅಂತ ನೀರು ಕುಡಿತೀನಿ. ಹೋಟ್ಲವ್ರು ಓಡಿ ಬರ್ತಾರೆ ಕೆಳಗಿಂದ. ಆಮೇಲೆ ಅವ್ರೊಂದು ಗಾಡಿ, ಅವ್ರ ಹತ್ರ ನಮ್ಮ ಮನೆ ಬರೋಕ್ಕೆ ಅಲ್ಲಿ 2 ವೀಲರು ಇರೋಲ್ಲ. ಆಮೇಲೆ ಯಾರಿಗೂ ಕೈ ಹಾಕ್ತಾರೆ. ಆಮೇಲೆ ಇನ್ನೊಂದು ಗಾಡಿ ಬರುತ್ತೆ, BGS. ಅಲ್ಲೊಂದು BGS ಇದೆ, ಈ BGS ಅಲ್ಲ, ಓಕೆ, ಬಿಡದಿ BGS, ಬಿಡದಿ ಹತ್ರ. ಅಲ್ಲಿ ಹೋಗಿ ಅಲ್ಲಿ ಆಲ್ರೆಡಿ ಇವ್ರು ಅಲ್ಲಿಂದ ಹೋಗಿ ಫೋನ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ದೇ ವೇರ್ ಆಲ್ ರೆಡಿ ಆ್ಯಕ್ಚುಲಿ. ECG ಮಾಡ್ತಾರೆ. ನನಗೆ ಅಷ್ಟರಲ್ಲಿ ಸ್ವಲ್ಪ ಸಮಾಧಾನ ಆಗಿರುತ್ತೆ, ಬಟ್ ಅನ್ಈಸಿನೆಸ್ ಇರ್ತದೆ ಅಷ್ಟೇ. ECG ಮಾಡ್ತಾರೆ. ಆಮೇಲೆ ಡಾಕ್ಟ್ರು ಬ್ಯಾಗ್ ಬಂದಾಗ ಬೈದು, ಗೊತ್ತಾಗಲ್ವೇನ್ರಿ ನಿಮಗೆ, ಏನು ಓದಿದ್ದೀರಾ ನೀವು ಅದಕ್ಕೂ ಇದಕ್ಕೇನು ಸಂಬಂಧ ಸರ್ ಅಂತ ನಾನು. ಆಮೇಲೆ ಎಲ್ಲ ಮಾಡೋಕ್ಕೆ ಗೊತ್ತಾಗಲ್ವೇನ್ರಿ ನಿಮ್ಮದು, ಯು ಶುಡ್ ಗೇಜ್ ಯುವರ್ ಬಾಡಿ, ಹಂಗೆಲ್ಲ ಮಾಡಬಾರ್ದು ಅದೆಲ್ಲ ಅಂತ ಅಂದ್ಬಿಟ್ಟು ಹೇಳಿ. ದೆನ್ ಆಮೇಲೆ ನನ್ನ ಫ್ರೆಂಡು ನೆಕ್ಸ್ಟ್ ಡೇ ನೈಟು ಹೆಂಗೇನೋ ಮೆಸೇಜ್, ಗುರು ಏನಾಯ್ತು ಗೊತ್ತಾ ನಿಂಗೆ ಅಂತಂದ್ಬಿಟ್ಟು ಒಂದು ಮೆಸೇಜ್ ಮಾಡ್ತಾನೆ. ಬಟ್ ಇದು ಎಲ್ಲಿ ಹೊರಗಡೆ ಬಂದಿದ್ದು, ಯಾವಾಗ ರೀಸೆಂಟಾಗಿ ಎಲ್ಲಿ ಬಂತು? ರೀಸೆಂಟ್ ಅಲ್ಲ ಇದು ಆ್ಯಕ್ಚುಲಿ. ಮತ್ತೆ ಇದು BTS ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಒಂದು ಕಡೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳಿದರು, ಫ್ಯಾಮಿಲಿಲಿ ಯಾರ್ಯಾರು ಇದ್ದಾರೆ? ಅಪ್ಪ, ಅವ್ವ, ತಂಗಿಗೆ ಮದುವೆ ಆಯಿತು. ಅಜ್ಜ ಅವರು ನಾವು ನೋಡಿದವ್ರು ಏನಂತಾರೆ, ಸಿನಿಮಾ ಶೂಟ್ ಮಾಡೋ ಟೈಮಲ್ಲಿ ಲಾಸ್ಟ್ ಡೇ ಆಫ್ ಫಸ್ಟ್ ಆರ್ ಸೆಕೆಂಡ್ ಸ್ಕೆಡ್ಯೂಲ್ ತೀರೋದ್ರು. ಅಜ್ಜಿ ಇದ್ದಾರೆ, ಅಪ್ಪ ಅವ್ವ ಅಲ್ಲೇ ಊರಾಗಿರ್ತಾರೆ. ಅಜ್ಜಿ ಅಪ್ಪ ಅಮ್ಮನೂ ಅಲ್ಲೇ ಊರಲ್ಲೇ ಇರೋದು, ಊರಾಗಿರ್ತಾರೆ. ಇಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು. ತಂಗಿ ಬೆಂಗಳೂರಾಗಿದ್ಲು, ಇಲ್ಲಿ BIT. ನಾನು ಆಕಿ ಇಂಜಿನಿಯರಿಂಗ್ ಮಾಡೋ ಟೈಮ್ನಾಗೆ ನಾನು ಆಕಿ ಒಟ್ಟಿಗೆ ಇದ್ವಿ. ಆಮೇಲೆ ಮದುವೆ ಆದಮೇಲೆ ಬೆಂಗಳೂರಲ್ಲಿ ಇಲ್ಲೇ ಕೆಲಸ ಮಾಡಿ, ಅದಾದಮೇಲೆ ಶಿ ಬ್ಲೆಸ್ಡ್ ವಿತ್ ಅ ಬೇಬಿ ಗರ್ಲ್. ಓ ವಾವ್. ನನ್ನ ಸೊಸೆ ಬಂದಿದ್ದಾಳೆ. ಓ ವಾವ್, ಇವರ ಮಾವ. ಸೊ ಇದು ಗದಗಲ್ಲಿ ಇದ್ದಾರೆ ಈಗ, ಅಭಿ ಅಂತ ಅವಳ ಹಸ್ಬೆಂಡು, ನನ್ನ ಇಂಜಿನಿಯರಿಂಗ್ ಬ್ಯಾಚ್ಮೇಟು, ನನ್ನ ಫ್ರೆಂಡ್. ಮನೇಲಿ ಪ್ರೆಷರ್ ಇಲ್ವಾ ಮದುವೆ ಮಾಡ್ಕೋ ಅಂತ? ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತೆ. ಏನು ಉತ್ತರ ಅವಾಗ? ಅವರು ಸತತವಾಗಿ ಪ್ರಯತ್ನ ಪಟ್ಟು ಕೊನೆಗೆ ಇವನು ನಾವು ಎಂಜಿನಿಯರಿಂಗ್ ಮಾಡುವಂದೆ ಮಾಡಲಿಲ್ಲ, ನಾವು ಈ ಕೆಲಸ ಮಾಡು ಅಂತ ಹೇಳಿದ್ವಿ, ಮಾಡಲಿಲ್ಲ. ಊರ ಕಡೆ ಜಮೀನವೇ ಮಾಡಕ್ಕೆ ಬಾ ಅಂತಂದ್ವಿ, ಮಾಡಲಿಲ್ಲ. ಓ, ತಾವು ಜಮೀನ್ದಾರರು ಕೂಡನಾ? ಜಮೀನವೇ ಚೆನ್ನಾಗವೆ. ವಾವ್. ಅಲ್ಲ, ಇಲ್ಲಿ ಕಂಪೇರ್ ಮಾಡಿದ್ರೆ ಏನು ವಾವ್ ಅಲ್ಲ ಅದು. ಬಟ್ ಗುರು ಸಿಂಪಲ್, ಒಂದು ಜಮೀನ್ ಇದೆ ಅದೇ ಜಮೀನ್ದಾರರು ಅಂತ ಹೇಳೋದು. ಇದೆ. ಇವನು ನಾವು ಹೇಳಿದ್ದು ಯಾವಾಗ ಏನು ಕೇಳೋಣ, ಏನೂ ಕೇಳಿಲ್ಲ ಇವನು. ಇನ್ನೇನು ಕೇಳ್ತಾನೆ ಅಂತ ಆರಾಮಾಗಿ ಅವ್ರು ಸ್ವಲ್ಪ ಬಿಟ್ಬಿಟ್ರು. ಅವರು ದೇ ಟ್ರೈಡ್ ದೇರ್ ಬೆಸ್ಟ್. ಹೋಗತ್ಲಾಗೆ ಹುಡ್ಕೊಂಡು ಮದುವೆ ಆಗಿ ಯಾವಾಗಾರ ಹೋಗತ್ಲಾಗೆ ಬಂದು ಅಕ್ಷತೆ ಕಾಳಾಕ್ಬಿಟ್ಟು ಸುಖವಾಗಿ ಹೇಳ್ಬಿಡು ಅಷ್ಟೇ ಮುಂಚೆನೆ, ಮದುವೆ ಹಿಂಗೆ ಆಗ್ತೀನಿ ಅಂತ ಹೇಳು ಅಟ್ಲೀಸ್ಟ್. ಆಮೇಲೆ ಸಿನಿಮಾ ಥರ ಮದುವೆ ಆಗ್ಬಿಟ್ಟು ಬಂದು ಬಾಗಿಲು ಓಪನ್ ಮಾಡಿದ ತಕ್ಷಣ ಹಾರ ಹಾಕೊಂಡು. ಮೋಸ್ಟ್ಲಿ ನಮ್ಮ ಅಮ್ಮನ ರಿಯಾಕ್ಷನ್ ಹಂಗಿರಲ್ಲ, ಹಿಂಗೆ ಖುಷಿ ಆಗ್ಬಿಟ್ಟು ಜೋರಾಗಿ ಆರತಿ ತಟ್ಟೆ ತಗೊಂಬರ್ರು ಅಂತ ಅನ್ಕೊಂಡು ಖುಷಿ ಆಗ್ಬಿಡ್ತಾರ ಅಂತ. ವಾಟ್ ಈಸ್ ಯುವರ್ ಐಡಿಯಲ್ ವಾಟ್ ಯು ಕಾಲ್ ಮ್ಯಾರೇಜ್ ಕಾನ್ಸೆಪ್ಟ್? ಅಂದರೆ
ಮದುವೆಯ ಜೀವನನ ಮದುವೆ ಜೀವನ. ಮದುವೆ ಆಗುದಾ? ಫಸ್ಟ್ ಓಕೆ, ಅಲ್ಲಿಂದ ಶುರು. ಮದುವೆ ಆಗೋದು ನನಗೆ ಬರೀ ನನ್ನ ಆಸೆ ಅಷ್ಟೇ ಆಗಿರೋದಿಲ್ಲಲ್ಲ, ಅಂದರೆ ಅಕ್ಕಿಗೂ ಒಂದಿಷ್ಟು ಕಲ್ಪನೆಗಳಿರ್ತವೆ ಮದುವೆ ಅಂದರೆ ಹೆಂಗೆ ಅಂತ. ಕರೆಕ್ಟ್, ಬಟ್ ನಿಮ್ಮ ಆಸೆ ಏನು ಅಂತ ನಾ ಕೇಳ್ತಿರೋದು. ನನಗೆ ಸ್ಟಿಲ್ ನನ್ನ ಇನ್ನೂ ಕನ್ಕ್ಲೂಷನ್ಗೆ ಬಂದಿಲ್ಲ. ಬಟ್ ಮೊದಲು ಇದ್ದಿದ್ದೆಲ್ಲ ರಾಯಲ್ ವೆಡ್ಡಿಂಗ್, ಜೋರ್ದಾರ್ ಮದುವೆ. ಆದಷ್ಟು ಬೇಗ ಅದು ಕೂಡ ಆಗಲಿ ಅಂತ ನಮ್ಮ ಕಡೆಯಿಂದ ಸಿನ್ಸಿಯರ್ ವಿಶಸ್. ಥ್ಯಾಂಕ್ ಯು ಸೋ ಮಚ್ ನವೀನ್, ಬಂದಿದ್ದು ಖುಷಿ ಆಯಿತು. ದ್ಯಾಟ್ ನೋಟ್ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟ್, ಇನ್ನೊಬ್ಬರ ಜೊತೆ ಮಾತುಕತೆ. ಸೊ ಥ್ಯಾಂಕ್ ಯು ಕ್ರಾಸ್ವೈಡ್ ಸ್ಟುಡಿಯೋಸ್ ಆ್ಯಂಡ್ ಕ್ಯಾಮ್ರಾ ಹಿಂದೆ ಶ್ರೇಯಸ್. ಸೊ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೇನೆ. ಟಿಲ್ ದೆನ್ ನಮಸ್ಕಾರ ಗುರು.